Okay, I don't know why. Is it visible now? So in the last class we are discussing about definition of transducer, and in today's class we are going for the input characteristics of transducers. So characteristics of transducers are different characteristics of transducers. We want to study the characteristics of transducers to choose which transducer is good, which transducer is suitable. Transducer is suitable for our application. ನಾವು ಯಾವ್ದಾದ್ರು ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇರ್ತೀವಿ. ದಟ್ ಮೀನ್ಸ್ ಟು ಮೆಷರ್ ದ ಟೆಂಪ್ರೇಚರ್ ಅಂತ ಇಟ್ಕೊಳ್ಳೋಣ. ಟು ಮೆಷರ್ ದ ಟೆಂಪ್ರೇಚರ್ ಐ ಆಮ್ ಯೂಸಿಂಗ್ ಸಮ್ ಅಪ್ಲಿಕೇಶನ್. ದಟ್ ಈಸ್ ದ ಫಿಸಿಕಲ್ ಕ್ವಾಂಟಿಟಿ ಯಾವುದಿದೆ, ಟೆಂಪ್ರೇಚರ್ ಇದೆ. ಟೆಂಪ್ರೇಚರ್ ಮೆಷರ್ಮೆಂಟ್ ಮಾಡಬೇಕಂದ್ರೆ ಐ ನೀಡ್ ಟ್ರಾನ್ಸ್ಡ್ಯೂಸರ್. ದೇರ್ ಆರ್ ಡಿಫ್ರೆಂಟ್ ಟ್ರಾನ್ಸ್ಡ್ಯೂಸರ್. ದಟ್ ಈಸ್ ಅ ಮರ್ಕ್ಯೂರಿ ಟ್ರಾನ್ಸ್ಡ್ಯೂಸರ್ ಇದೆ, RTD ಟ್ರಾನ್ಸ್ಡ್ಯೂಸರ್ ಇದೆ, ಪೈರೋಮೀಟರ್ ಇದೆ. ಬೈ ಯೂಸಿಂಗ್ ಆಲ್ ದೀಸ್ ಟ್ರಾನ್ಸ್ಡ್ಯೂಸರ್ಸ್ ಐ ಕ್ಯಾನ್ ಮೆಷರ್ ದ ಟೆಂಪ್ರೇಚರ್ ಮೆಷರ್ ಮಾಡ್ಬೋದು. ಸೊ ಮರ್ಕ್ಯೂರಿ ಟ್ರಾನ್ಸ್ಡ್ಯೂಸರ್ ಇಸ್ ಲಿಮಿಟೇಷನ್ ಇದೆ. ಅದು ಎಲ್ಲಿಂದ ತನಕ ಮೆಷರ್ ಮಾಡ್ಬೋದು, 0 to 300 ಡಿಗ್ರಿ ಸೆಲ್ಸಿಯಸ್ ಅಷ್ಟೇ ಅದು ಮೆಷರ್ ಮಾಡ್ಬೋದು. ಬಟ್ RTD I can go from 300 degree Celsius to 800 degree Celsius or 600 degree Celsius ತನಕ ಮೆಷರ್ ಮಾಡ್ಬೋದು. ಐ ಡೋಂಟ್ ನೋ ಎಕ್ಸಾಕ್ಟ್ ಆವ್ರೇಜ್ ಹೇಳ್ತಾ ಇದ್ದೀನಿ ನಾನು. ಸೊ ಪೈರೋಮೀಟರ್ಸ್ ಐ ಕ್ಯಾನ್ ಮೆಷರ್ 1200 to 1800 ಡಿಗ್ರಿ ಸೆಲ್ಸಿಯಸ್ ತನಕ ಮೆಷರ್ ಮಾಡ್ಬೋದು. ಸೊ ಸ್ಟಿಲ್ ಇನ್ನೂ ಫರ್ದರ್ ಮೆಷರ್ ಮಾಡಬೇಕು ಅಂದರೆ ಡಿಫ್ರೆಂಟ್ ಎಕ್ವಿಪ್ಮೆಂಟ್ಸ್ ಆರ್ ಡಿಫ್ರೆಂಟ್ ಟ್ರಾನ್ಸ್ಡ್ಯೂಸರ್ಸ್ ಆರ್ ಅವೈಲಬಲ್. ಇನ್ನೂ ಜಾಸ್ತಿ ಮೆಷರ್ಮೆಂಟ್ ಮಾಡಬೇಕು ಅಂದರೆ ಬೇರೆ ಬೇರೆ ಟ್ರಾನ್ಸ್ಡ್ಯೂಸರ್ಸ್ ಇದ್ದಾವೆ. ಬಿಕಾಸ್ ದೇರ್ ರೆಸಿಸ್ಟೆನ್ಸ್ ಇಸ್ ಡಿಫ್ರೆಂಟ್. ಈ ಮರ್ಕ್ಯೂರಿ ಥರ್ಮೋಮೀಟರ್ ತೊಗೊಂಡೋಗಿ ನಾನು 1800 ಡಿಗ್ರಿ ಸೆಲ್ಸಿಯಸ್ ಮೆಷರ್ ಮಾಡೋಕ್ಕಾಗಲ್ಲ. ವೈ? ಬಿಕಾಸ್ ಆಫ್ಟರ್ 300 ಡಿಗ್ರಿ ಸೆಲ್ಸಿಯಸ್, ಗ್ರೇಟರ್ ದ್ಯಾನ್ 300 ಡಿಗ್ರಿ ಸೆಲ್ಸಿಯಸ್, ಇಟ್ ಹ್ಯಾಸ್ ಅ ನಾನ್ ಲೀನಿಯರ್ ಎಕ್ಸ್ಪ್ಯಾನ್ಷನ್. ಲೀನಿಯಾರಿಟಿ ಹೋಗ್ಬಿಡುತ್ತೆ. ನಾನ್ ಲೀನಿಯರ್ ಎಕ್ಸ್ಪ್ಯಾನ್ಷನ್ ವಿಲ್ ಟೇಕ್ಸ್ ಪ್ಲೇಸ್. ಸೊ ದಟ್ ಈಸ್ ಕಾಲ್ಡ್ ಆಸ್ ವಾಟ್? ಇನ್ಪುಟ್ ಕ್ಯಾರೆಕ್ಟರಿಸ್ಟಿಕ್ಸ್. ಇನ್ಪುಟ್ ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ಟೈಪ್ ಆಫ್ ಇನ್ಪುಟ್ ಆ್ಯಂಡ್ ಆಪರೇಟಿಂಗ್ ರೇಂಜ್. ಯಾವ್ದು ಇನ್ಪುಟ್ ಕೊಡ್ತಾ ಇರೋದು ನಾವು? ವಾಟ್ ಈಸ್ ದ ಇನ್ಪುಟ್ ವಿ ಆರ್ ಗಿವಿಂಗ್? ವಿ ಆರ್ ಗಿವಿಂಗ್ ದ ಇನ್ಪುಟ್ ಆಸ್ ದ ಟೆಂಪ್ರೇಚರ್ ಇಸ್ ದ ಇನ್ಪುಟ್. ರೇಂಜ್ ಎಷ್ಟು ಹೇಳ್ತಾ ನಾವು? 0 to 300 ಡಿಗ್ರಿ ಸೆಲ್ಸಿಯಸ್ ಇದೆ. ದೆನ್ ಯು ಕ್ಯಾನ್ ಗೋ ಫಾರ್ ಮರ್ಕ್ಯೂರಿ ಥರ್ಮೋಮೀಟರ್ ಅಂತ ಹೇಳ್ಬೋದು. ಸೊ ಬೇಸ್ಡ್ ಅಪಾನ್ ದಿಸ್ ವಿ ಆರ್ ಗೋಯಿಂಗ್ ಟು ಚೂಸ್ ದ ಟ್ರಾನ್ಸ್ಡ್ಯೂಸರ್. ನೆಕ್ಸ್ಟ್ ಒನ್ ಈಸ್ ಇನ್ಪುಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ಒನ್ ಮೋರ್ ಇಸ್ ದೇರ್, ಲೋಡಿಂಗ್ ಎಫೆಕ್ಟ್ಸ್. ವಾಟ್ ಈಸ್ ಲೋಡಿಂಗ್ ಎಫೆಕ್ಟ್ಸ್? ಲೋಡಿಂಗ್ ಎಫೆಕ್ಟ್ ಅಂದರೆ ಏನು? ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಥಿಂಗ್. ಲೋಡಿಂಗ್ ಎಫೆಕ್ಟ್ ಅಂದರೆ ತಿಳ್ಕೋಬೇಕು. So I will take an example again, same example of a thermometer only. There is a thermometer. Inside the thermometer there will be a mercury. Inside the thermometer there will be a mercury here. When I insert the mercury into a hot water, there is a hot water. ಅದರೊಳಗೆ ಇನ್ಸರ್ಟ್ ಮಾಡಿದಾಗ ಏನಾಗುತ್ತೆ? ಮರ್ಕ್ಯೂರಿ ಸ್ಟಾರ್ಟ್ ರೈಸಿಂಗ್. ಇಲ್ಲಿ ರೈಸ್ ಆಗಿ ಸ್ಟಾರ್ಟ್ ಆಗುತ್ತೆ. ದಟ್ ಮೀನ್ಸ್ ಮರ್ಕ್ಯೂರಿ ಸ್ಟಾರ್ಟ್ಸ್ ಎಕ್ಸ್ಪ್ಯಾಂಡಿಂಗ್. ಎಕ್ಸ್ಪ್ಯಾನ್ಷನ್ ಆಗಿ ಸ್ಟಾರ್ಟ್ ಆಗುತ್ತೆ. ಎಕ್ಸ್ಪ್ಯಾನ್ಷನ್ ಯಾಕೆ ಆಗ ಸ್ಟಾರ್ಟ್ ಆಗುತ್ತೆ ಅಂದರೆ ದಿಸ್ ಈಸ್ ಹೀಟ್ ಎನರ್ಜಿ ಅವೈಲಬಲ್ ಇಂದ. ಹೀಟ್ ಎನರ್ಜಿ ಇರುತ್ತೆ. ಈ ಹೀಟ್ ಎನರ್ಜಿನ ಈ ಮರ್ಕ್ಯೂರಿ ಏನು ಮಾಡುತ್ತೆ? ಇಟ್ ಸ್ಟಾರ್ಟ್ಸ್ ಅಬ್ಸರ್ವಿಂಗ್. ಇದೇನಾಗುತ್ತೆ? ಇದು ಅಬ್ಸರ್ವ್ ಮಾಡ್ಕೊಳುತ್ತೆ. ಅಬ್ಸರ್ವ್ ಮಾಡಿಕೊಂಡು ಎಕ್ಸ್ಪ್ಯಾನ್ಷನ್ ಆಗುತ್ತೆ. ಅಬ್ಸರ್ವ್ ಮಾಡ್ಕೊಂಡಾಗ ಏನಾಗುತ್ತೆ? ಎಕ್ಸ್ಪ್ಯಾನ್ಷನ್ ಆಗುತ್ತೆ. ಎಕ್ಸ್ಪ್ಯಾನ್ಷನ್ ಆದಾಗ ಮೇಲ್ಗಡೆ ರೈಸ್ ಆಗುತ್ತೆ. ದಿಸ್ ಈಸ್ ದ ಪ್ರೊಸೀಜರ್ ಟೇಕಿಂಗ್ ಪ್ಲೇಸ್ ಇನ್ ಥರ್ಮೋಮೀಟರ್. ಇದಾಗುತ್ತೆ. ಬಟ್ ಈ ಹೀಟ್ ಎನರ್ಜಿನ ಇದು ಅಬ್ಸರ್ವ್ ಮಾಡ್ಕೊಂಡಾಗ ದಿಸ್ ಮರ್ಕ್ಯೂರಿ ಇಸ್ ಗೋಯಿಂಗ್ ಟು ಬಿ ಕನ್ಸ್ಯೂಮ್ ಸಮ್ ಎನರ್ಜಿ. ಯಾವುದು? ಈ ಹೀಟ್ ಎನರ್ಜಿ ಹೇಳಬೇಕಿದು. ಇಟ್ ವಾಂಟ್ ಟು ಟೆಲ್ ವಾಟ್ ಈಸ್ ದ ಅಮೌಂಟ್ ಆಫ್ ಟೆಂಪ್ರೇಚರ್. ಟೆಂಪ್ರೇಚರ್ ಎಷ್ಟೈತೆ ಅಂತ ಹೇಳಬೇಕಷ್ಟೇ ಅದು. ಬಟ್ ಏನು ಮಾಡ್ತಾ ಇದೆ ಅದು? ದಿಸ್ ಮರ್ಕ್ಯೂರಿ ಈಸ್ ಕನ್ಸ್ಯೂಮಿಂಗ್ ಸಮ್ ಹೀಟ್ ಎನರ್ಜಿ. ಸೊ ಹೆಂಗೆ ಅಂದರೆ ನಾನು ಐ ಆಮ್ ಗೋಯಿಂಗ್ ಟು ಈಟ್ ದ ಫುಡ್ನ ಈಟ್ ಮಾಡ್ತೀನಿ. ಫುಡ್ ಈಟ್ ಮಾಡಿದಾಗ ನನಗೆ ಏನು ಮಾಡುತ್ತೆ? ಎಕ್ಸ್ಕ್ರೀಷನ್ ಆಗುತ್ತೆ. ಎಕ್ಸ್ಕ್ರೀಷನ್ ಅಂದರೆ ಐ ಹೋಪ್ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಎಕ್ಸ್ಕ್ರೀಷನ್ ಆಗುತ್ತೆ. ಈ ಫುಡ್ ಈಟ್ ಮಾಡಿದಾಗ ಎಷ್ಟು ಫುಡ್ ತಿಂತೀವೋ ಅಷ್ಟೇ ಎಕ್ಸ್ಕ್ರೀಷನ್ ಆಗುತ್ತಾ? ಸಮ್ ಅಮೌಂಟ್ ಈಸ್ ಗೋಯಿಂಗ್ ಟು ಬಿ ಅಬ್ಸರ್ವ್ಡ್ ಬೈ ಅವರ್ ಬಾಡಿ. ಬಾಡಿನಲ್ಲಿ ಅಬ್ಸರ್ವ್ ಮಾಡುತ್ತೆ. ದ ಸೇಮ್ ಥಿಂಗ್ ಇದು ಅಷ್ಟೇ. ಸಮ್ ಹೀಟ್ ಎನರ್ಜಿ ಈಸ್ ಗೋಯಿಂಗ್ ಟು ಬಿ ಅಬ್ಸರ್ವ್ಡ್ ಬೈ ದಿಸ್ ಮರ್ಕ್ಯೂರಿ. Then it starts expanding. Here also the food is absorbed by our body. The remaining is going to be excretional work. Like that, that is called as what? Loading effect. Loading effect ಎಷ್ಟಿರಬೇಕಂದ್ರೆ it should be 0.
ಎಷ್ಟಿರಬೇಕು? 0 ಇರಬೇಕು. ಅಂದರೆ ಇಟ್ ಶುಡ್ ನಾಟ್ ಅಬ್ಸಾರ್ವ್ ಎನಿ ಹೀಟ್ ಎನರ್ಜಿ. ಈ ಟ್ರಾನ್ಸ್ಡ್ಯೂಸರ್ ಯಾವುದು? ಟ್ರಾನ್ಸ್ಡ್ಯೂಸರು ಮರ್ಕ್ಯೂರಿ ಟ್ರಾನ್ಸ್ಡ್ಯೂಸರ್. ಇದು ಮರ್ಕ್ಯೂರಿ ಆಸ್ ಎ ಡಿಟೆಕ್ಟರ್ ಹಿಯರ್. ಮರ್ಕ್ಯೂರಿಲಿ ಡಿಟೆಕ್ಟರ್ ಇದೆ. ಈ ಡಿಟೆಕ್ಟರು ಹೀಟ್ ಎನರ್ಜಿನ ಒಂದು ಸ್ವಲ್ಪನೂ ಅಬ್ಸರ್ವ್ ಮಾಡ್ಕೊಂಡು ದರ್ ಇಸ್ ನೋ ಅಬ್ಸಾರ್ಪ್ಷನ್ ಇರಲೇಬಾರ್ದು. ಇದ್ರ ಮೇಲೊಳಗಡೆ ಇಟ್ಟುವ ಟೆಂಪ್ರೇಚರ್ ಎಷ್ಟೈತೆ ಅಂತ ರೈಸ್ ಆಗಿ ಹೇಳಬೇಕದು. ಡಿಟೆಕ್ಟ್ ಮಾಡಬೇಕಷ್ಟೇ. ಇಟ್ ಶುಡ್ ಡಿಟೆಕ್ಟ್ ದ ಟೆಂಪ್ರೇಚರ್, ಇಟ್ ಶುಡ್ ನಾಟ್ ಅಬ್ಸರ್ವ್ ದ ಹೀಟ್. ಇಲ್ಲೂ ಅಷ್ಟೇ. ಫಾರ್ ಎಕ್ಸಾಂಪಲ್ ನಾವು ಊಟ ತಿಂದರೆ ಬಾಡಿಗೆ ಏನು ಇಟ್ ಶುಡ್ ನಾಟ್ ಅಬ್ಸರ್ವ್, ಎಕ್ಸ್ಕ್ರೀಷನ್ ಆಗಬೇಕು ಅಂತ ಹೇಳಿದ್ರೆ ಇಟ್ ಇಟ್ ಪಾಸಿಬಲ್? ಸಮ್ ಅಮೌಂಟ್ ಆಫ್ ಎನರ್ಜಿ ಇಸ್ ಗೋಯಿಂಗ್ ಟು ಬಿ ಅಬ್ಸರ್ವ್ಡ್ ಬೈ ದ ಬಾಡಿ. ಸೊ ಕೇಳಿಸ್ತಾ ಇದೆ ತಾನೇ ಮಾತಾಡ್ತಾ ಇರೋದು? ಹಲೋ, ಓಕೆ ಫೈನ್. ಅಬ್ಸಾರ್ಪ್ಷನ್ ಆಗಲೇಬಾರ್ದು. ಲೋಡಿಂಗ್ ಎಫೆಕ್ಟ್ ಅಂದರೆ ದಟ್ ಈಸ್ ಅಬ್ಸಾರ್ಪ್ಷನ್ ಈಸ್ ಟೇಕಿಂಗ್ ಪ್ಲೇಸ್. ದಿಸ್ ಈಸ್ ಏನ್ ಎಕ್ಸಾಂಪಲ್. ಯಾವುದ್ರಾಗೆ ನಾನು ಮರ್ಕ್ಯೂರಿ ಥರ್ಮೋಮೀಟರ್ ಕೊಡ್ತಾ ಇದ್ದೀನಿ. ಯಾವುದೇ ನೀವು ಟ್ರಾನ್ಸ್ಡ್ಯೂಸರ್ ತೊಗೊಳ್ರಿ, ನೀವೇನೇ ಮಾಡಿರಿ, ಸಮ್ ಎನರ್ಜಿ ಈಸ್ ಗೋಯಿಂಗ್ ಟು ಬಿ ಅಬ್ಸಾರ್ಬ್ಡ್ ಬೈ ದ ಟ್ರಾನ್ಸ್ಡ್ಯೂಸರ್. ಮಿನಿಮಮ್ ಅಬ್ಸಾರ್ಪ್ಷನ್ ಇರಬೇಕು. ಎಷ್ಟಿರಬೇಕು? ಮಿನಿಮಮ್ ಅಬ್ಸಾರ್ಪ್ಷನ್. ಇಫ್ ದರ್ ಇಸ್ ಎ ಮ್ಯಾಕ್ಸಿಮಮ್ ಅಬ್ಸಾರ್ಪ್ಷನ್ ಇತ್ತಂತ ಇಟ್ಕೊಳ್ರಿ, ಇಲ್ಲಿ ಹೀಟ್ ಎನರ್ಜಿ ಜಾಸ್ತಿ ಇದೆ ಅಂತ ಇಟ್ಕೊಳ್ರಿ, ಈ ಪೂರ್ತಿ ಹೀಟ್ ಎನರ್ಜಿನ ಅಬ್ಸರ್ವ್ ಮಾಡಿಕೊಂಡ್ರೆ ಟೆಂಪ್ರೇಚರ್ ಎಷ್ಟು ತೋರಿಸುತ್ತೆ? 50 ಡಿಗ್ರಿ ಸೆಲ್ಸಿಯಸ್ ಇರೋದ ಹತ್ರ ಟೆಂಪ್ರೇಚರ್ ಇಟ್ ವಿಲ್ ಶೋ ಇಟ್ ಆಸ್ ಅ 40 ಡಿಗ್ರಿ ಸೆಲ್ಸಿಯಸ್. 10 ಡಿಗ್ರಿ ಇದು ಅಬ್ಸಾರ್ಪ್ಷನ್ ಮಾಡ್ಕೊಂಡ್ಬಿಡ್ತು. ದೆನ್ ಇಂಡಿಕೇಶನ್ ಏನಾಯಿತು? ಎರರ್ ತೋರಿಸ್ದಂಗೆ ಆಯಿತು. ಸೊ 50 ಇತ್ತಂತ ಇಟ್ಕೊಂಡ್ರೆ 50 ಡಿಗ್ರಿ ಸೆಲ್ಸಿಯಸ್, ಇಟ್ ವಿಲ್ ಅಬ್ಸರ್ವ್ 0.01 ಡಿಗ್ರಿ ಸೆಲ್ಸಿಯಸ್ ಅಬ್ಸರ್ವ್ ಮಾಡ್ಕೊಂತಂದರೆ ಇಟ್ ವಿಲ್ ಇಂಡಿಕೇಟ್ ದ ಟೆಂಪ್ರೇಚರ್ ಆಸ್ ಅ 49.99 ಡಿಗ್ರಿ ಸೆಲ್ಸಿಯಸ್. ಇಷ್ಟನ್ನು ಇಂಡಿಕೇಟ್ ಮಾಡುತ್ತೆ. ದೆನ್ ಇಟ್ ಇಸ್ ಅಕ್ಸೆಪ್ಟಬಲ್ ಬಿಕಾಸ್ ದ ಅಬ್ಸಾರ್ಪ್ಷನ್ ಕೆಪಾಸಿಟಿ ಎಷ್ಟಿದೆ? 0.01 ಡಿಗ್ರಿ ಸೆಲ್ಸಿಯಸ್ ಇದೆ. ಸೊ ಲೋಡಿಂಗ್ ಎಫೆಕ್ಟ್ಸ್ ಅಂದರೆ ಇದು. ಲೋಡಿಂಗ್ ಎಫೆಕ್ಟ್ಸ್ ಮೀನ್ಸ್ ಲೈಕ್ ದಿಸ್. ಸೊ ಇನ್ನೂ ಬೇರೆ ಬೇರೆ ಎಲ್ಲ ಎಕ್ಸಾಂಪಲ್ನು ಕೊಡ್ಬೋದು. ಐ ಆಮ್ ಗಿವಿಂಗ್ ಓನ್ಲಿ ದ ಎಕ್ಸಾಂಪಲ್ಸ್ ಆಫ್ ಥರ್ಮೋಮೀಟರ್ ಒಂದೇ ಕೊಡ್ತಾ ಇದ್ದೀನಿ. ಯಾಕೆ ಅಂದರೆ ಬಿಕಾಸ್ ಟೈಮ್ ಶಾರ್ಟೇಜ್ ಇದೆ, ಆಮೇಲೆ ಮುಂದೆ ಹೋಗಬೇಕು. ಬಿಕಾಸ್ ಆಫ್ ದಟ್ ಒನ್ ಐ ಹ್ಯಾವ್ ಟೇಕನ್ ದ ಎಕ್ಸಾಂಪಲ್ ಆಫ್ ಅ ಟ್ರಾನ್ಸ್ಡ್ಯೂಸರ್ ಆಸ್ ಎ ಥರ್ಮೋಮೀಟರ್ ಓನ್ಲಿ. ಸೊ ನೆಕ್ಸ್ಟ್ ಒನ್ ಈಸ್ a type of input and operating range, another one is a loading effect. Next one is a transducer transfer functions. Next one is what? Transfer functions. In transfer functions, it define transfer functions, transfer characteristics ಅಲ್ಲಿ one is a transfer function ಇದೆ, another one is a error, another one is a operating environment. There are three. So what do you mean by transfer function? I am going to give the input. I am going to give ಯಾವುದಾದ್ರು ಒಂದು ಇನ್ಪುಟ್ ಕೊಡ್ತೀನಿ ನಾನು. ಸೊ ಇನ್ಪುಟ್ ಏನಪ್ಪ ಅಂದರೆ ಹೀಟ್ ಎನರ್ಜಿ ಇಸ್ ದ ಇನ್ಪುಟ್. ಹೀಟ್ ಎನರ್ಜಿ ಇಸ್ ದ ಇನ್ಪುಟ್. ಹೀಟ್ ಎನರ್ಜಿ ಎಷ್ಟು? ಟೆಂಪ್ರೇಚರ್ ಆಫ್ 50 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಕೊಡ್ತೀನಿ. ಸೊ ಅದಕ್ಕೆ ಔಟ್ಪುಟ್ ಏನು ಬರಬೇಕು? ವಾಟ್ ಇಸ್ ದ ಔಟ್ಪುಟ್ ಐ ವಾಂಟ್ ಟು ಗಿವ್? ಔಟ್ಪುಟ್ ಏನು ಬರಬೇಕು? ಥರ್ಮೋಮೀಟರ್ ನಾನು. ಸೊ ದಿಸ್ ಇಸ್ ದ ಥರ್ಮೋಮೀಟರ್, ಮರ್ಕ್ಯೂರಿ ಥರ್ಮೋಮೀಟರ್. ಇಲ್ಲಿದೆ ಅದು 50 ಡಿಗ್ರಿ ಸೆಲ್ಸಿಯಸ್ ನಾನು ಇನ್ಪುಟ್ ಕೊಡ್ತಾ ಇದ್ದೀನಿ. ಅದಕ್ಕೆ ಔಟ್ಪುಟ್ ಏನು ಬರಬೇಕು? ಎಕ್ಸ್ಪ್ಯಾಂಡ್ ಆಗಬೇಕು. ಸೊ ಇಟ್ ವಿಲ್ ಎಕ್ಸ್ಪ್ಯಾಂಡ್ ಆ್ಯನ್ ಡಿಸ್ಟೆನ್ಸ್ ಆಫ್ ಎಷ್ಟು ಹೈಟ್ಗೆ ಹೋಗಬೇಕು? 5 mm ಹೈಟ್ಗೆ ಹೋಗ್ಬೇಕಂತ ಇಟ್ಕೊಳ್ರಿ. ಈ 5 mm ಹೈಟ್ಗೆ ಹೋಗಿರುತ್ತಲ್ಲ ಅದನ್ನು ನಾವು ಕ್ಯಾಲಿಬ್ರೇಷನ್ ಮಾಡಿ 5 mm ರೈಸ್ ಆದಾಗ ಇಲ್ಲಿ 50 ಡಿಗ್ರಿ ಸೆಲ್ಸಿಯಸ್ ಅಂತ ಬರಿತೀವಿ. ಎಷ್ಟು ರೈಸ್ ಆಗುತ್ತೆ ಅನ್ನೋದು ನಮ್ಗೆ ಹೆಂಗೆ ಗೊತ್ತಾಗಬೇಕು? ದಟ್ ಈಸ್ ಬೈ ಕ್ಯಾಲಿಬ್ರೇಷನ್. ದಟ್ ವಿ ಹ್ಯಾವ್ ಸ್ಟಡಿಡ್ ಇನ್ ದ ಫಸ್ಟ್ ಚಾಪ್ಟರ್ ಇಟ್ ಸೆಲ್ಫ್. ಕ್ಯಾಲಿಬ್ರೇಷನ್. ಕ್ಯಾಲಿಬ್ರೇಷನ್ ಅಂದರೆ 1 ಡಿಗ್ರಿಗೆ ಇಷ್ಟು ರೈಸ್ ಆಗುತ್ತೆ ಅಂತ ನಾವು ಕ್ಯಾಲಿಬ್ರೇಟ್ ಮಾಡಿರ್ತೀವಿ. ಕ್ಯಾಲಿಬ್ರೇಟ್ ಮಾಡಿ ಅದ್ರ ಮೇಲೆ ನಾವು ನೋಟ್ ಮಾಡ್ತೀವಿ. ಇದ್ರ ಮೇಲೆ 5 ಡಿಗ್ರಿ ರೈಸ್, 5 mm ರೈಸ್ ಆಯಿತಾ? 50 ಡಿಗ್ರಿ ಸೆಲ್ಸಿಯಸ್. 1 mm ಆಯಿತಾ? ಇಟ್ ಈಸ್ 10 ಡಿಗ್ರಿ ಸೆಲ್ಸಿಯಸ್ ಅಂತ ಬರೀತೀವಿ. ಸೊ ಲೈಕ್ ದಟ್ ಹೀಟ್ ಎನರ್ಜಿ ಇನ್ಪುಟ್ ಕೊಡ್ತೀವಿ. ಔಟ್ಪುಟ್ ಏನು ಬರುತ್ತೆ? ಡಿಸ್ಪ್ಲೇಸ್ಮೆಂಟ್. ಔಟ್ಪುಟ್ ಈಸ್ ವಾಟ್? ಡಿಸ್ಪ್ಲೇಸ್ಮೆಂಟ್. ಸೊ Q0 is the output is equal to Qi is the input. So f of Qi, function of Qi ಅಂತ ಹೇಳ್ಬೋದು ನಾವು. We can call it as what? Function of Qi. So Q0 output ಇದ್ರೆ Qi is the input ಇದ್ರೆ there is a one function y is equal to mx plus c ಅಂತ ಹೇಳ್ತೀವಿ ತಾನೆ. This is a straight line. Straight line function ಏನಿದೆ? Straight line formula ಇದ್ರೆ y is equal to mx plus c. ಸೊ ಎಕ್ಸ್ ಯಾವ ಥರ ವೇರಿ ಆಗುತ್ತೆ? mx plus c ಥರ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಸೊ ಲೈಕ್ ದಟ್ Q0 is the output, Qi is the input, function of Qi. Q0 ಹೆಂಗೆ ಫಂಕ್ಷನ್ ಆಗ್ತಾ ಇರುತ್ತೆ ಅಂದರೆ ಇನ್ಪುಟ್ ಯಾವ ಥರ ಕೊಡ್ತಾ ಇರ್ತೀವೋ ಅದ್ರ ಮೇಲೆ Q0 ವೇರಿ ಆಗ್ತಾ ಹೋಗುತ್ತೆ.
ಸೊ ಸೆನ್ಸಿಟಿವಿಟಿ ಅಂದರೆ sensitivity is the differential quotient, that is a d of q naught divided by d of qi ಅಂತ ಹೇಳ್ಬಿಟ್ಟೆ ನಾನು. ಸೆನ್ಸಿಟಿವಿಟಿ ಅಂದ್ರೇನು? ವಿ ಹ್ಯಾವ್ ಸ್ಟಡಿಡ್ ದ ಡೆಫಿನೇಷನ್ ಆಫ್ ಸೆನ್ಸಿಟಿವಿಟಿ ಆಲ್ರೆಡಿ. ಏನಂತ ಸ್ಟಡಿ ಮಾಡಿದ್ವಿ ನಾವು? ಸೆನ್ಸಿಟಿವಿಟಿ ಅಂದರೆ ವೆರಿ ಸ್ಮಾಲ್ ಇನ್ಪುಟ್ ಕೊಡ್ತೀನಿ ನಾನು. ಐ ಆಮ್ ಗೋಯಿಂಗ್ ಟು ಗಿವ್ ವೆರಿ ಸ್ಮಾಲ್ ಇನ್ಪುಟ್ ಕೊಡ್ತೀನಿ. ಚೇಂಜ್ ಇನ್ ಔಟ್ಪುಟ್, that is called as what? Sensitivity. So ಯಾವ್ದಾರ ಒಂದು ಇದನ್ನು ತೊಗೊತೀನಿ ನಾನು. ಒಂದು ತೊಗೊಂಡು ಐ ಆಮ್ ಗೋಯಿಂಗ್ ಟು ಗಿವ್ 0, ದಿಸ್ ಇಸ್ ಎಕ್ಸ್ ಡೈರೆಕ್ಷನ್, ದಿಸ್ ಇಸ್ ವೈ ಡೈರೆಕ್ಷನ್ ಅಂತ ಅಂದ್ಕೊಳ್ಳೋಣ. ಸೊ ಐ ಆಮ್ ಗೋಯಿಂಗ್ ಟು ಗಿವ್ ಅನ್ ಇನ್ಪುಟ್ ಆಫ್ ಟೆಂಪ್ರೇಚರ್ ಆಸ್ ದ ಇನ್ಪುಟ್. ಇಲ್ಲೇನೋ ಡಿಸ್ಟೆನ್ಸ್ ಹೋಗ್ಬೇಕು ನನಗೆ. ಸೊ ಎಷ್ಟು ಕೊಡ್ತೀನಿ? 0 ಇಂದ 2, 4, 6, 8 ಡಿಗ್ರಿ ಸೆಲ್ಸಿಯಸ್, 1, 2, 3, 4 mm ಡಿಸ್ಟೆನ್ಸ್ ಎಷ್ಟು ಹೋಗಬೇಕು. ಸೊ ನಾನು 2 ಇಂದ 2.01 ಕೊಡ್ತೀನಿ ಟೆಂಪ್ರೇಚರ್. 2.01 ಇಲ್ಲಿ ಕೊಡ್ತೀನಿ ಟೆಂಪ್ರೇಚರ್. ವಾಟ್ ಈಸ್ ದ ಡಿಸ್ಟೆನ್ಸ್ ಇಟ್ ಹ್ಯಾಸ್ ಮೂವ್ಡ್? ಎಕ್ಸ್ಪ್ಯಾನ್ಷನ್ ಎಷ್ಟಾಯಿತು ಥರ್ಮೋಮೀಟ್ರಲ್ಲಿ ಅದನ್ನು ನಾನು ಅಬ್ಸರ್ವ್ ಮಾಡ್ತೀನಿ. ವಾಟ್ ಈಸ್ ದ ಎಕ್ಸ್ಪ್ಯಾನ್ಷನ್ ಇಟ್ ಹ್ಯಾಸ್ ಟೇಕನ್ ಪ್ಲೇಸ್? 2 ಬಂದ್ಗೆ 2 mm ಆಯಿತಾ? ಅಥವಾ 2ಗೆ 2.01 ಕೊಟ್ಟಾಗ ಎಷ್ಟು ರೈಸ್ ಆಯಿತು? ದೆರ್ ವಿಲ್ ಬಿ ಎ ಚೇಂಜ್. 2.01 ಕೊಟ್ಟಾಗ ದೆರ್ ವಿಲ್ ಬಿ ಸಮ್ ಚೇಂಜ್ ಆಗಿರುತ್ತೆ ಅಂತ ಇಟ್ಕೊಂಡು 2 mm ಆಗಿರುತ್ತೆ ಅಂತ ಇಟ್ಕೊಳ್ಳೋಣ. 2.02 ಕೊಟ್ಟಾಗ 2.11 mm ಆಗುತ್ತೆ ಅಂತ ಇಟ್ಕೊಳ್ಳೋಣ. ಸೊ ದಿಸ್ ಇಸ್ ದ ಚೇಂಜ್ ಇಟ್ ಇಸ್ ಹ್ಯಾಪನಿಂಗ್. ಔಟ್ಪುಟ್ ಇದು, ದಿಸ್ ಇಸ್ ದ ಇನ್ಪುಟ್. ವೆರಿ ಸ್ಮಾಲ್ ಇನ್ಪುಟ್ ಕೊಡ್ತಾ ಇದ್ದೀನಿ, ದೆರ್ ಈಸ್ ಎ ಚೇಂಜ್ ಇನ್ ಔಟ್ಪುಟ್. ದಟ್ ಈಸ್ ಕಾಲ್ಡ್ ಆಸ್ ವಾಟ್? ಸೆನ್ಸಿಟಿವಿಟಿ. ಸೊ ಸೆನ್ಸಿಟಿವಿಟಿ ಇಸ್ ಡಿಫೈನ್ಡ್ ಆಸ್ ದ differential quotient, that is differential means dq naught divided by dqi. ಸೊ ಡಿಫ್ರೆನ್ಷಿಯಲ್ ಅಂದರೆ ಏನು? ನೀವು ಜನರಲಿ ನೀವು ಫಸ್ಟ್ ಸೆಮಿಸ್ಟ್ರಲ್ಲಿ ನೀವು ಕಲ್ತಿದ್ದೀರ ಮ್ಯಾಥಮೆಟಿಕ್ಸಲ್ಲಿ, ಡಿಫ್ರೆನ್ಷಿಯೇಷನ್ ಮಾಡಿರ್ತೀರ. ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಮಾಡಿದ್ರೇನು? ವಾಟ್ ಇಸ್ ದ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್? 2x ಇಸ್ ದ ಡಿಫ್ರೆನ್ಷಿಯೇಷನ್. ವಾಟ್ ಯು ಮೀನ್ ಬೈ 2x? ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ನಾನು ಡಿಫ್ರೆನ್ಷಿಯೇಷನ್ ಮಾಡಿದ್ರೆ dy by dx is equal to what? With respect to x I am differentiating y. With respect to x I am differentiating y. That means x ಚೇಂಜ್ ಆದಂಗೆ y ಯಾವ ಥರ ಚೇಂಜ್ ಆಗ್ತಾ ಇದೆ. x ಈ ಥರ ವೇರಿ ಆಗ್ತಾ ಇದೆ, y ಯಾವ ಥರ ಚೇಂಜ್ ಆಗ್ತಾ ಇದೆ. ದಟ್ ಈಸ್ ಕಾಲ್ಡ್ ಆಸ್ ವಾಟ್? ಡಿಫ್ರೆನ್ಷಿಯೇಷನ್. ಡಿಫ್ರೆನ್ಷಿಯೇಷನ್ ಅಂದರೆ ನೀವು ಮ್ಯಾಥ್ಸಲ್ಲಿ ಮಾಡೋದು ಏನು ಡಿಫ್ರೆನ್ಷಿಯೇಷನ್? ಮ್ಯಾಥಮೆಟಿಕ್ಸು. x ಹೆಂಗೆ ಚೇಂಜ್ ಆಗ್ತಾ ಇದೆ ಅದೇ ಥರ y ಯಾವ ಥರ ಚೇಂಜ್ ಆಗ್ತಾ ಇದೆ ಅಂತ ಹೇಳ್ತೀವಲ್ಲ, ದಟ್ ಈಸ್ ಬೈ ಮ್ಯಾಥಮೆಟಿಕಲ್ ಹೇಳ್ತೀವಲ್ಲ, ದಟ್ ಈಸ್ ಕಾಲ್ಡ್ ಆಸ್ ವಾಟ್? ಡಿಫ್ರೆನ್ಷಿಯೇಷನ್. dy by dx. ಸೆನ್ಸಿಟಿವಿಟಿ ಅಂದರೂ ಅಷ್ಟೇ. ಸೆನ್ಸಿಟಿವಿಟಿ ಅಂದರೆ ಏನು? ಸೆನ್ಸಿಟಿವಿಟಿ ಈಸ್ ಈಕ್ವಲ್ ಟು ಡಿಫ್ರೆನ್ಷಿಯೇಷನ್ ಆಫ್ ಔಟ್ಪುಟ್ ಬೈ ಇನ್ಪುಟ್. dq naught divided by dqi. ಸೊ ದಿಸ್ ಔಟ್ಪುಟ್ ಏನಂತ ಕರಿತೀನಿ? dy. ಇನ್ಪುಟ್ ಏನು? dx. ದ ಸೇಮ್. y ಏನು? ಔಟ್ಪುಟ್. ಔಟ್ಪುಟ್ ಏನು? dq naught. ಇನ್ಪುಟ್ ಏನು? dqi. ಸೊ ದಿಸ್ ಇಸ್ ಕಾಲ್ಡ್ ಆಸ್ ವಾಟ್? ಸೆನ್ಸಿಟಿವಿಟಿ. ಸೊ ಸೆನ್ಸಿಟಿವಿಟಿ ಅಂತ ಬಂದ ತಕ್ಷಣ ನೀವು ಜನರಲಿ ನೆನ್ಪಿಟ್ಕೋಬೇಕು. ಸೊ ಇಟ್ ಈಸ್ ಡಿಫೈನ್ಡ್ ಆಸ್ ಅ ಡಿಫರೆನ್ಷಿಯಲ್ ಕೋಶೆಂಟ್. S is equal to dq naught divided by dqi. If it is linear ಅಂದರೆ ಒಂದು ಸ್ವಲ್ಪ ಚೇಂಜ್ ಆದಾಗಲೂ ಎಕ್ಸಾಕ್ಟ್ಲಿ ಸೇಮ್ ಚೇಂಜ್ ಆಗ್ತಾ ಇರುತ್ತೆ. y is equal to mx plus c ಥರ ಚೇಂಜ್ ಆಗ್ತಾ ಇರುತ್ತೆ, ಲೀನಿಯರ್ ಫಂಕ್ಷನ್ ಆಗ್ತಾ ಇರುತ್ತೆ. ಆವಾಗ ದಿಸ್ d and this d get cancels, will get S is equal to q naught divided by qi. So this is the transfer characteristics ಅಲ್ಲಿ ಟ್ರಾನ್ಸ್ಫರ್ ಫಂಕ್ಷನ್ ಇದು ಫಸ್ಟ್ ಒನ್. ನೆಕ್ಸ್ಟ್ ಒನ್ ಈಸ್ ಎರರ್. ಎರರ್ ಏನಪ್ಪ ಅಂದರೆ, ಸೊ ಇಫ್ ಯು ಟೇಕ್ qi is the input, q naught is the output. So q naught is the function of qi. q naught is the function of qi. ಅಂದರೆ ಔಟ್ಪುಟ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಇನ್ಪುಟ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಇನ್ಪುಟ್ ಫಂಕ್ಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇನ್ಸ್ಟೆಡ್ ಆಫ್ q naught ಬರೋದ್ರ ಬದಲು ಔಟ್ಪುಟ್ಟು q naught ಡ್ಯಾಶ್ ಬಂದ್ಬಿಡುತ್ತೆ. ಎಫ್ ಆಫ್ qi ಕೊಟ್ಟಿರ್ತೀನಿ. ಸೊ ಐ ಆಮ್ ಗೋಯಿಂಗ್ ಟು ಗೆಟ್ ಔಟ್ಪುಟ್ ಏನು ಬರಬೇಕು? q naught ಬರಬೇಕಾಗಿರುತ್ತೆ. ಬಟ್ ಇನ್ಸ್ಟೆಡ್ ಆಫ್ q naught ಐ ಗಾಟ್ ದ ಔಟ್ಪುಟ್ ಆಫ್ q naught ಡ್ಯಾಶ್. ದೆನ್ ಎರರ್ ಇಸ್ ಈಕ್ವಲ್ ಟು ವಾಟ್? ದೆನ್ ಎರರ್ ಇಸ್ ಈಕ್ವಲ್ ಟು q naught dash minus q naught. That means measured value by actual value.
ಆ್ಯಕ್ಚುಲಿ ಎಷ್ಟು ಬರಬೇಕಾಯ್ತು ನನಗೆ Q0 ಬರಬೇಕಾಗಿತ್ತು ಔಟ್ಪುಟ್ಟು, ಬಟ್ ಎಷ್ಟು ಬಂದಿದೆ Q0 ಡ್ಯಾಶ್ ಬಂದಿದೆ. ದಟ್ ಮೀನ್ಸ್ ಆ್ಯಕ್ಚುಯಲ್ ವ್ಯಾಲ್ಯೂ ಮೈನಸ್ ಮೆಷರ್ಡ್ ವ್ಯಾಲ್ಯೂ ಆರ್ ಮೆಷರ್ಡ್ ವ್ಯಾಲ್ಯೂ minus actual value gives the error. So this is a transfer characteristics. ಇದನ್ನು ನಾವು ಏನು ಮಾಡಬೇಕು, ಅಬ್ಸರ್ವ್ ಮಾಡಬೇಕು while choosing the transducers. One is a transfer function, another one is a error. ಅದೇ ಫಸ್ಟ್ ಒನ್ ಯಾವುದು, ಇನ್ಪುಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ಯಾವುದು, ಟೈಪ್ ಆಫ್ ಇನ್ಪುಟ್ ಆ್ಯಂಡ್ ಆಪರೇಟಿಂಗ್ ರೇಂಜ್. ಯಾವ ಆಪರೇಟಿಂಗ್ ರೇಂಜ್ ಇರುತ್ತೆ ಮತ್ತು ನಾನು ಏನು ಫಿಸಿಕಲ್ ಕ್ವಾಂಟಿಟಿ ಇನ್ಪುಟ್ ಕೊಡ್ತಾ ಇದ್ದೀನಿ ಅದರ ಮೇಲೆ ನಾನು ಕ್ಯಾರೆಕ್ಟರಿಸ್ಟಿಕ್ಸ್ನ, ಅದರ ಮೇಲೆ ನಾನು ಟ್ರಾನ್ಸ್ಡ್ಯೂಸರ್ನ ಚೂಸ್ ಮಾಡ್ತೀನಿ. ನೆಕ್ಸ್ಟ್ ಒನ್ ಈಸ್ ಅ ಲೋಡಿಂಗ್ ಎಫೆಕ್ಟ್. ಎಷ್ಟು ಅಬ್ಸರ್ವ್ ಮಾಡ್ಕೊಳತ್ತದು, ನಾವು ಕೊಡೋವಂಥ ಇನ್ಪುಟ್ನ ಪೂರ್ತಿ ಅಬ್ಸರ್ವ್ ಮಾಡಿಕೊಂಡ್ರೆ ಇಟ್ ವಾಂಟ್ ಗಿವ್ ದ ರಿಸಲ್ಟ್. ಮಿನಿಮಮ್ ಅಬ್ಸರ್ವ್ ಮಾಡ್ಕೋಬೇಕು. ನೆಕ್ಸ್ಟ್ ಟ್ರಾನ್ಸ್ಫರ್ ಕ್ಯಾರೆಕ್ಟರಿಸ್ಟಿಕ್ಸ್ ಬಂದಾಗ ಟ್ರಾನ್ಸ್ಫರ್ ಫಂಕ್ಷನ್ ಫಾರ್ ಇನ್ಪುಟ್ ವಾಟ್ ಹ್ಯಾವ್ ಗಿವನ್, ವಾಟ್ ಈಸ್ ದ ಔಟ್ಪುಟ್ ವಿ ಆರ್ ಗೆಟಿಂಗ್. ನೆಕ್ಸ್ಟ್ ಈಸ್ ಎರರ್. Next third one is one more is there, that is error. There are many types of error. Again error godre there are many types of error. Zero error. So zero error andre ನಿಮ್ಮದೊಂದು ಎಲ್ಲರೂ ಹೋಗಿರ್ತೀರ ನೀವು, ಇದನ್ನು ಅಬ್ಸರ್ವ್ ಮಾಡಿರಿ. ವಿ ಹ್ಯಾವ್ ಸೀನ್ ದಿಸ್ ಒನ್. ದಿಸ್ ಈಸ್ ದ ಪ್ರೆಷರ್ ಗೇಜ್. ಇಟ್ ಸ್ಟಾರ್ಟ್ ಫ್ರಮ್ 0 ಇರುತ್ತೆ. 0 1 2 3 4 5 6 7 8 9 ಅಂತ ಇರುತ್ತೆ ಅಂತ ಇಟ್ಕೊಡ್ರಿ. 10 ಪ್ರೆಷರ್ ಗೇಜ್. ಸೊ ನೀವು ಪ್ರೆಷರ್ ಇಡ್ಸೋಕೆ ಹೋದಾಗ ಆಲ್ರೆಡಿ ಅದು ಇಲ್ಲಿ ತೋರಿಸ್ತಾ ಇರುತ್ತೆ. ನೀವು ಪ್ರೆಷರ್ಗೆ ಇಡಲ್ಲ, ಟೈರ್ಗೆ ಇಟ್ಟಿರಲ್ಲ ಇನ್ನು ಪ್ರೆಷರ್ ಗೇಜ್ನ. ದಿಸ್ ಇಸ್ ಎ ಪ್ರೆಷರ್ ಗೇಜ್. ಇದನ್ನು ನೀವು ಮೆಷರ್ ಮಾಡೋಕ್ಕೆ ಅದರೊಳಗೆ ಇಟ್ಟೇ ಇರಲ್ಲ. ಆಲ್ರೆಡಿ ಅದು ಎಲ್ಲಿರುತ್ತೆ ಅಂದರೆ ಇಂಡಿಕೇಶನ್ 1ಅಲ್ಲಿರುತ್ತೆ. ಇನ್ಪುಟ್ಟೇ ಕೊಟ್ಟಿರಲ್ಲ, ಬಟ್ ಆಲ್ರೆಡಿ ಏನು ತೋರಿಸ್ತಾ ಇದೆ, ಇಟ್ ಈಸ್ ಇಂಡಿಕೇಟಿಂಗ್ 1 kg/cm² ಪ್ರೆಷರ್ ತೋರಿಸ್ತಾ ಇದೆ. ಯು ಹ್ಯಾವ್ ನಾಟ್ ಗಿವನ್ ದ ಇನ್ಪುಟ್ ಇಟ್ ಸೆಲ್ಫ್. ಈ ಥರ ಅಬ್ಸರ್ವ್ ಮಾಡಿರ್ತೀರ ನೀವು. ಯಾವ್ದಾದ್ರು ಒಂದು ಸೈಕಲ್ ಶಾಪ್ಗೆ ಹೋಗ್ರಿ, ಆಲ್ರೆಡಿ ಅದು 1ನಲ್ಲಿರುತ್ತೆ, 0ನಲ್ಲಿ ಇರೋದೇ ಇಲ್ಲ. ಬಿಕಾಸ್ ಆಫ್ ದಟ್ ಟೈಪ್ ಆಫ್ ಎರರ್ಸ್ ಆರ್ ಕಾಲ್ಡ್ ಆಸ್ ವಾಟ್, ಝೀರೋ ಎರರ್ಸ್. ಸೊ ನೋಡ್ರಿ ಇಲ್ಲೇನಿದೆ ಝೀರೋ ಎರರ್ಸಲ್ಲಿ, ದಿಸ್ ಈಸ್ ಥಿಯರಿಟಿಕಲ್ ಕರ್ವ್. 0 ಇದ್ದಾಗ ಏನಿರಬೇಕು ಔಟ್ಪುಟ್ಟು. ಇಫ್ 0 ಇಸ್ ದ ಇನ್ಪುಟ್, if Q0 is equal to f of Qi. ಸೊ Qi ಎಷ್ಟಿದೆ, 0 ಇದೆ. Q0 ಎಷ್ಟು ಬರಬೇಕು, 0ನೇ ಬರಬೇಕು. Q0 ಎಷ್ಟು ಬರಬೇಕು, 0ನೇ ಬರಬೇಕು. Qi ಏನಾದ್ರು ವೇರಿ ಆಯಿತು, Qi 1 ಬಂತು, ಆವಾಗ Q0 ಏನಾಗುತ್ತೆ, ಚೇಂಜ್ ಆಗುತ್ತೆ. ಲೈಕ್ ದಟ್ ಸಿ ಇಯರ್, ಇಲ್ಲಿ 0 ಇದೆ Q0, Qi 0 ಇದೆ. Q0 ಎಷ್ಟಿದೆ, ಇನ್ಪುಟ್ ಎಷ್ಟಿದೆ 0, ಔಟ್ಪುಟ್ ಎಷ್ಟಿದೆ 0. ಇಲ್ಲಿಗೆ ಬಂದಾಗ ಇನ್ಪುಟ್ ಸಮ್ ವ್ಯಾಲ್ಯೂ, ಔಟ್ಪುಟ್ ಸಮ್ ವ್ಯಾಲ್ಯೂ. ಇಲ್ಲಿಗೆ ಬಂದಾಗ ಲೈಕ್ ದಿಸ್, ಇಲ್ಲಿಗೆ ಬಂದಾಗ ಲೈಕ್ ದಿಸ್. ಇಟ್ ಈಸ್ ವೇರಿಯಿಂಗ್. ಬಟ್ ಈ ಥರ ಆಗಬೇಕದು. ಥಿಯರಿಟಿಕಲ್ ಕರ್ವಲ್ಲಿ ಏನು ಹೇಳ್ತಾರೆ, ಲೈಕ್ ದಿಸ್ ಇಟ್ ಶುಡ್ ಹ್ಯಾಪನ್. ಬಟ್ ಜನರಲಿ ಹೆಂಗಾಗ್ತಾ ಇರೋದೆ, 0 ಎರರ್ ಅಂದರೆ ನಾವು ಇನ್ಪುಟ್ 0 ಕೊಟ್ಟಿದ್ದೀವಿ, ಔಟ್ಪುಟ್ಟು ಆಲ್ರೆಡಿ ಇಲ್ಲಿ ತೋರಿಸ್ತಾ ಇದೆ ನೋಡಿರಿ. ಆಲ್ರೆಡಿ ಔಟ್ಪುಟ್ ಈಸ್ ಶೋಯಿಂಗ್ ಹಿಯರ್. ಇನ್ಪುಟ್ ಈಸ್ ಹೌ ಮಚ್, 0. ದಿಸ್ ಟೈಪ್ ಆಫ್ ಎರರ್ಸ್ ಆರ್ ಕಾಲ್ಡ್ ಆಸ್ ವಾಟ್, zero errors. And this error is ಕಾನ್ಸ್ಟೆಂಟಾಗಿ ಮುಂದೆ ಹೋಗ್ತಾ ಇದೆ ಎರರ್. ಇಲ್ಲಿಗೆ ಬಂದರೂ ಅಷ್ಟೇ ಎರರು, ಇಲ್ಲಿಗೆ ಬಂದರೂ ಅಷ್ಟೇ ಎರರು, ಇಲ್ಲಿಗೆ ಬಂದರೂ ಅಷ್ಟೇ ಎರರು. ಈ ಕಾನ್ಸ್ಟೆಂಟಾಗಿ ಇದು ಮೂವ್ ಆಗ್ತಾ ಇದೆ. ಸೊ ಫೈನಲಿ ನಮಗೆ ಆನ್ಸರ್ ಬಂದಿರುತ್ತಲ್ಲ, Q0 ಬಂದಿರುತ್ತಲ್ಲ, Q0 ಮೈನಸ್ ಕಾನ್ಸ್ಟೆಂಟ್ ಎರರ್ ಇದೆಯಲ್ಲ, ಅದನ್ನು ಮೈನಸ್ ಮಾಡಿದ್ರೆ ನಮಗೆ ಎಕ್ಸಾಕ್ಟ್ ವ್ಯಾಲ್ಯೂ Q0 ಸಿಕ್ಕಿಬಿಡುತ್ತೆ. ಸೊ ದಿಸ್ ಟೈಪ್ ಆಫ್ ಎರರ್ಸ್ ಆರ್ ಕಾಲ್ಡ್ ಆಸ್ ವಾಟ್, ಝೀರೋ ಎರರ್ಸ್. ಇದನ್ನು ನೀವು ಕ್ಯಾರೆಕ್ಟರಿಸ್ಟಿಕ್ಸ್, ಟ್ರಾನ್ಸ್ಫರ್ ಫಂಕ್ಷನ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೆನ್ಸಿಟಿವಿಟಿ ಎರರ್. ಸೆನ್ಸಿಟಿವಿಟಿ ಎರರ್ ಅಂದರೆ ವೆನ್ ಇನ್ಪುಟ್ ಇಸ್ 0, ಔಟ್ಪುಟ್ 0. ವೆನ್ ಇನ್ಪುಟ್ 0, ಔಟ್ಪುಟ್ 0. ವೆನ್ ಇನ್ಪುಟ್ ಇಸ್ ಸಮಥಿಂಗ್ ಎಲ್ಸ್, ಔಟ್ಪುಟ್ ಎಷ್ಟು ಬರಬೇಕು. ಇಷ್ಟು ಇನ್ಪುಟ್ ಕೊಡ್ತೀನಿ, ಔಟ್ಪುಟ್ ಎಷ್ಟು ಬರಬೇಕು. ಇಷ್ಟು ಇನ್ಪುಟ್ ಕೊಡ್ತೀನಿ, ಔಟ್ಪುಟ್ ಎಷ್ಟು ಬರಬೇಕು. ದೆನ್ ದಿಸ್ ಇಸ್ ದ ಫಾರ್ಮುಲಾ ವಾಟ್ ವಿ ಹ್ಯಾವ್ ಡಿರೈವ್ಡ್. ಈ ಫಾರ್ಮುಲಾ ಡಿರೈವ್ ಮಾಡಿರ್ತೀವಿ. ಬಟ್ ಫೈನಲಿ ಏನಾಗ್ಬಿಟ್ಟಿರುತ್ತೆ, ಅದು 0ಗೆ 0 ಕರೆಕ್ಟಾಗಿ ತೋರಿಸ್ತಾ ಇರುತ್ತೆ. ಬಟ್ ಇನ್ಪುಟ್ ಇಷ್ಟು ಕೊಟ್ಟಾಗ ಔಟ್ಪುಟ್ ಇಲ್ಲಿ ತೋರಿಸ್ತಾ ಇರುತ್ತೆ. ಔಟ್ಪುಟ್ ಈಸ್ ಶೋಯಿಂಗ್ ಸಮ್ವೇರ್ ಎಲ್ಸ್, ಇಲ್ಲಿ ತೋರಿಸ್ತಾ ಇರುತ್ತೆ. ಸೊ ಜನರಲಿ ಎಷ್ಟು ತೋರಿಸ್ಬೇಕಾಗಿತ್ತು, ಈ ಇನ್ಪುಟ್ಗೆ ಇಲ್ಲಿ ತೋರಿಸ್ಬೇಕಾಗಿತ್ತು.
ಈ ಜಾಗಕ್ಕೆ ತೋರಿಸ್ಬೇಕಾಗಿತ್ತು, ಬಟ್ ಇಟ್ ಈಸ್ ಶೋಯಿಂಗ್ ದಿಸ್ ಪ್ಲೇಸ್. ಈ ಇನ್ಪುಟ್ಗೆ ಇಟ್ ಈಸ್ ಶೋಯಿಂಗ್ ದಿಸ್ ಔಟ್ಪುಟ್. ಈ ಇನ್ಪುಟ್ಗೆ ಇಟ್ ಈಸ್ ಶೋಯಿಂಗ್ ದಿಸ್ ಔಟ್ಪುಟ್. This type of errors are called as what? Sensitivity error. So it always varies as per the some constant value. Q naught ಯಾವ ಥರ ವೇರಿ ಆಗುತ್ತೆ ಅಂದರೆ k into qi, sorry, f of qi into k q naught is equal to f of qi. It varies like this. q naught ಹೆಂಗೆ ವೇರಿ ಆಗುತ್ತೆ ಅಂದರೆ ಒಂದು ಕಾನ್ಸ್ಟೆಂಟ್ ಮುಖಾಂತರ ವೇರಿ ಆಗುತ್ತೆ. when it multiplied by output into k we will get the correct answer. ಇಲ್ಲೇನೋ ಔಟ್ಪುಟ್ ಬೇಕಂದರೆ ಕರೆಕ್ಟ್ ಔಟ್ಪುಟ್ ಬೇಕಂದರೆ ಕ್ಯೂ ನಾಟ್ನ ಕಾನ್ಸ್ಟೆಂಟ್ ಎರರ್ ಜೊತೆ ಮೈನಸ್ ಮಾಡಿದ್ರೆ ಆಯಿತು, ವಿಲ್ ಗೆಟ್ ಔಟ್ಪುಟ್. ಇಲ್ಲೇ ಮಾಡಬೇಕು, ಔಟ್ಪುಟ್ ಎಷ್ಟು ಬರಬೇಕು ನಮಗೆ, ಕ್ಯೂ ನಾಟ್ ಇಂಟು ಕೆ ಜೊತೆ ಮಲ್ಟಿಪ್ಲೈನ್ ಮಾಡಿದ್ರೆ ವಿಲ್ ಗೆಟ್ ಕರೆಕ್ಟ್ ಔಟ್ಪುಟ್. ಸೊ ದಟ್ ಈಸ್ ಕಾಲ್ಡ್ ಆಸ್ ವಾಟ್? ಸೆನ್ಸಿಟಿವಿಟಿ ಎರರ್. ನಾನ್ ಕನ್ಫರ್ಮಿಟಿ ಎರರ್. ಎರರಲ್ಲೂ ಭಾಳಷ್ಟು ನೋಡ್ರಿ. ನಾನ್ ಕನ್ಫರ್ಮಿಟಿ ಎರರ್ ಅಂದರೆ ಆ್ಯಕ್ಚುಲಿ ನಮಗೆ ಈ ಎರರ್ ಬರಬೇಕಾಗಿತ್ತು. ಯಾವುದು? ಸೊ ಥಿಯರಿಟಿಕಲ್ ಕರ್ವ್ ಯಾವುದು ನೋಡ್ರಿ ಇದು. ದಿಸ್ ಈಸ್ ದ ಥಿಯರಿಟಿಕಲ್ ಕರ್ವ್. ಫಾರ್ಮುಲಾ. ಥಿಯರಿಟಿಕಲ್ ಮೀನ್ಸ್ ವಾಟ್? ಬೇಸ್ಡ್ ಅಪಾನ್ ಫಾರ್ಮುಲಾಸ್. ಬೇಸ್ಡ್ ಅಪಾನ್ ಫಾರ್ಮುಲಾಸ್ ಮಾಡಿರ್ತೀವಿ, ಡಿರೈವ್ ಮಾಡಿರ್ತೀವಿ, ಈ ಥರಕ್ಕೆ ಇಷ್ಟ ಆಗುತ್ತೆ ಅಂತ. ದಟ್ ಈಸ್ ಕಾಲ್ಡ್ ಆಸ್ ಥಿಯರಿಟಿಕಲ್ ಕರ್ವಲ್ಲಿ ಈ ಥರ ನಾವು ಡಿಸೈನ್ ಮಾಡ್ತೀವಿ. ಬಟ್ ಪ್ರಾಕ್ಟಿಕಲ್ ಹೆಂಗೆ ಆಗ್ತಾ ಇರುತ್ತೆ ಅಂದರೆ ಅದು ಇದು ಫಾಲೋ ಮಾಡುತ್ತೆ ಈ ಪಾತ್ನ. ಸೊ ದಟ್ ನೋಡ್ರಿ ಎರರ್ ಏನಾಯಿತು? ದಿಸ್ ಈಸ್ ದ ಎರರ್, ದಿಸ್ ಈಸ್ ದ ಎರರ್, ದಿಸ್ ಈಸ್ ದ ಎರರ್. ದಿಸ್ ಈಸ್ ಕಾಲ್ಡ್ ಆಸ್ ವಾಟ್? ನಾನ್ ಕನ್ಫರ್ಮಿಟಿ ಎರರ್ಸ್ ಅಂತ ಕರೀತೀವಿ. ಸೊ ನೆಕ್ಸ್ಟ್ ಒನ್ ಈಸ್ ಹಿಸ್ಟರಿಸಿಸ್. ದಿಸ್ ಈಸ್ ಆಲ್ಸೋ, ಆ್ಯಂಡ್ ಆಲ್ರೆಡಿ ವಿ ಹ್ಯಾವ್ ಸ್ಟಡಿಡ್ ದಿಸ್ ಹಿಸ್ಟರಿಸಿಸ್. ಒಂದು ರಬ್ಬರ್ ಎಕ್ಸಾಂಪಲ್ ಕೊಟ್ಟು ನಾನು ಹೇಳಿದ್ದೀನಿ ಹಿಸ್ಟರಿಸಿಸಲ್ಲಿ. ಸೊ ದಟ್ ಒನ್ ವಾಟ್? ಇನ್ಪುಟ್ ಕೊಡಬೇಕಾದ್ರೆ ಬೇರೆ ಪಾತ್ ಫಾಲೋ ಆಗುತ್ತೆ, ಔಟ್ಪುಟ್ ಕೊಡಬೇಕಾದ್ರೆ ಬೇರೆ ಪಾತ್ ಫಾಲೋ ಆಗುತ್ತೆ. ಸೊ ನೋಡಿರಿ, ಇನ್ಪುಟ್ಗೆ ಹೋಗ್ಬೇಕಾರೆ ಇನ್ಕ್ರೀಸ್ ಆಗ್ಬೇಕಾರೆ, ಎಕ್ಸ್ಪ್ಯಾಂಡ್ ಆಗ್ಬೇಕಾರೆ ಈ ಔಟ್ಪುಟ್ಗೆ ಇದು ಔಟ್ಪುಟ್ ಬಂದಿದೆ. ಅದೇ ಮೆಟೀರಿಯಲ್ನ ರಿಮೂವ್ ಮಾಡ್ತಾ ಇದ್ದೀನಿ ನಾನು, ಲೋಡ್ನ ರಿಮೂವ್ ಮಾಡ್ತಾ ಇದ್ದೀನಿ, ಇನ್ಪುಟ್ ಈ ಜಾಗಕ್ಕೆ ಬಂದಾಗ ಇಲ್ಲಿಗೆ ಔಟ್ಪುಟ್ ತೋರಿಸ್ತಾ ಇದೆ. ಸೇಮ್ ಮೆಟೀರಿಯಲ್ ನೋಡ್ರಿ ನಾನು ಹೆಂಗಿದೆ. ಫಸ್ಟು 0 kg 0 kg 1 kg ಲೋಡ್ ಹಾಕ್ತೀನಿ. ಅವಾಗ ಏನಾಗುತ್ತೆ? ಎಕ್ಸ್ಪ್ಯಾಂಡು 1 kg ಲೋಡ್ ಹಾಕಿದಾಗ ಲೇಟೆಡ್ ಇಟ್ ಎಕ್ಸ್ಪ್ಯಾಂಡ್ಸ್ ಆಫ್ 2 mm ಅಂತ ಅಂದ್ಕೊಳ್ಳೋಣ. ಸೊ 2 mm ಬರುತ್ತೆ, ಆವಾಗ ಹಿಂಗೆ ಹೋಗುತ್ತೆ. ಸೊ 2 kg ಎಕ್ಸ್ಪ್ಯಾಂಡ್ ಮಾಡ್ತೀನಿ, ಅಗೇನ್ ಇಟ್ ವಿಲ್ ಎಕ್ಸ್ಪ್ಯಾಂಡ್ ಆಫ್ 3 mm ಅಂದ್ಕೊಳ್ಳೋಣ. ಸೊ ಇಟ್ ವಿಲ್ ಮೂವ್ ಲೈಕ್ ದಿಸ್. ನೆಕ್ಸ್ಟು 3 kg ಹಾಕ್ತೀನಿ ನಾನು. ಸೊ ಇಟ್ ವಿಲ್ ಎಕ್ಸ್ಪ್ಯಾಂಡ್ ಲೈಕ್ ದಿಸ್. ಅವಾಗ ಒಂದು 3.5 ಹೋಗುತ್ತೆ ಅಂತ ಅಂದ್ಕೊಳ್ಳೋಣ. ಸೊ ದಿಸ್ ಇಸ್ ದ ವೇರಿಯೇಷನ್ ಇಟ್ ಇಸ್ ಟೇಕಿಂಗ್ ಪ್ಲೇಸ್. ನೆಕ್ಸ್ಟ್ 3 kg ಇಂದ ವಾಪಸ್ ನಾನು 2 kg ಬರ್ತೀನಿ. ಅವಾಗ ಇಲ್ಲಿಗೆ ಬರ್ಬೇಕು ತಾನೆ? ಇಟ್ ವೋಂಟ್ ಕಮ್ ಲೈಕ್ ದಿಸ್, ಇಟ್ ಫಾಲೋ ದ ಡಿಫ್ರೆಂಟ್ ಪಾತ್. ಹಿಂಗೆ ಬರುತ್ತೆ. ನೆಕ್ಸ್ಟು ನೋಡಿರಿ, ಸೇಮ್ ಔಟ್ಪುಟ್ಟು ನಾನು ಅವಾಗ ಕೊಟ್ಟಿರೋದು ಅಷ್ಟೇ, ಇವಾಗ ಕೊಟ್ಟಿರೋದು 2 kg ಇದೆ. ವಾಪಸ್ ನಾನು 3 kg ಇಂದ 1 kg ತೆಗೆದೆ. 1 kg ತೆಗೆದಾಗ ಇಲ್ಲಿಗೆ ಬರಬೇಕದು, ಬಟ್ ಇಲ್ಲಿಗೆ ಬಂದಿದೆ ಅದು. ನೆಕ್ಸ್ಟ್ 2 kg ಇಂದ ಮತ್ತೆ ಇನ್ನೊಂದು kg ತೆಗಿತೀನಿ, ಇಲ್ಲಿಗೆ ಬರಬೇಕದು. ಇಟ್ ವೋಂಟ್ ಕಮ್ ಲೈಕ್ ದಿಸ್, ಇಟ್ ಕಮ್ಸ್ ಲೈಕ್ ದಿಸ್. 0 ಮಾಡ್ತೀನಿ, 0ಗೆ ಬರ್ಬೇಕು ತಾನೆ ಹೌದು. ಇಟ್ ವೋಂಟ್ ಕಮ್ ಟು 0, ಇಟ್ ವಿಲ್ ಕಮ್ ಲೈಕ್ ದಿಸ್. ದಿಸ್ ಈಸ್ ಕಾಲ್ಡ್ ಆಸ್ ವಾಟ್? ಹಿಸ್ಟೆರಿಸಿಸ್ ಎರರ್. ಹಿಸ್ಟೆರಿಸಿಸ್ ಎರರ್. ಆಲ್ ಇನ್ಸ್ಟ್ರೂಮೆಂಟ್ಸ್ ಹ್ಯಾವ್ ಹಿಸ್ಟೆರಿಸಿಸ್ ಎರರ್. ಎಲ್ಲ ಇನ್ಸ್ಟ್ರೂಮೆಂಟ್ಗೂ ಹಿಸ್ಟೆರಿಸಿಸ್ ಎರರ್ ಇರುತ್ತೆ. ಮಿನಿಮಮ್ ಇರಬೇಕು ಅದು. ಮ್ಯಾಕ್ಸಿಮಮ್ ಇತ್ತಂದರೆ ತುಂಬ ಕಷ್ಟ. ಮಿನಿಮಮ್ ಹಿಸ್ಟೆರಿಸಿಸ್ ಎರರ್ ಶುಡ್ ಬಿ ದೇರ್ ವೈಲ್ ಚೂಸಿಂಗ್ ದ ಟ್ರಾನ್ಸ್ಡ್ಯೂಸರ್ಸ್. ಸೊ ದೀಸ್ ಆರ್ ಆಲ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಡೈನಮಿಕ್ ಎರರ್. Error due to noise and drift, error due to change of frequency. These are all errors. These are all errors. Next one is output characteristics. One is input. Now nododu. Till now we have studied about input. Next one is transfer characteristics. Next one is output characteristics. Output ಏನದು? Type of electrical output. ಯಾವ್ಯಾವ ಔಟ್ಪುಟ್? ಎಲೆಕ್ಟ್ರಿಕಲ್ ಔಟ್ಪುಟ್ ಯಾವ್ಯಾವ ಇದ್ದಾವೆ ನಮಗೆ? ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಯಾವ್ಯಾವು? ಒನ್ ಈಸ್ ಕರೆಂಟ್. ಜನರಲಿ ನಾವು ಔಟ್ಪುಟ್ ಯಾವ್ದ್ರ ನೋಡ್ತೀವಿ? ಕರೆಂಟಲ್ಲಿ ನೋಡ್ತೀವಿ. ವೋಲ್ಟೇಜ್, ಫ್ರೀಕ್ವೆನ್ಸಿ, ಇಂಪಿಡೆನ್ಸ್. ದೀಸ್ ಆರ್ ಆಲ್ ಎಲೆಕ್ಟ್ರಿಕಲ್ ಔಟ್ಪುಟ್ಸ್.
These are called as what? Electrical output. These are all ಸಿನುಸಾಯ್ಡಲ್ ವೇವ್ಸ್. ಈ ಥರ ಔಟ್ಪುಟ್ ಬರ್ತಾ ಇರ್ತವೆ. ಸಿನುಸಾಯ್ಡಲ್ ವೇವ್ಸ್ ಅಂದರೆ ಸ್ವಲ್ಪ ಚೇಂಜ್ ಆದ್ರೂ ಔಟ್ಪುಟ್ ಚೇಂಜ್ ಆಗಿಬಿಡುತ್ತೆ. ಡಿಜಿಟಲಲ್ಲಿ ಹಂಗಲ್ಲ. ಡಿಜಿಟಲ್ ಸಿಗ್ನಲ್ಸಲ್ಲಿ ಸ್ವಲ್ಪ ಚೇಂಜ್ ಆದರೆ ಔಟ್ಪುಟ್ ಚೇಂಜ್ ಆಗಲ್ಲ. ಬಟ್ ಅನಲಾಗ್ ಸಿಗ್ನಲ್ಸಲ್ಲಿ ಎಸ್ ವೆರಿ ಸ್ಮಾಲ್ ಚೇಂಜ್ ದೇರ್ ಈಸ್ ಎ ಔಟ್ಪುಟ್ ಚೇಂಜ್. ಬಟ್ ಡಿಜಿಟಲ್ ಸಿಗ್ನಲ್ಸಲ್ಲಿ ನೋ, ವೆರಿ ಸ್ಮಾಲ್ ಚೇಂಜ್ಗೆ ದೆರ್ ಇಸ್ ನೋ ಔಟ್ಪುಟ್ ಚೇಂಜ್. ಡಿಜಿಟಲ್ ಅನಲಾಗ್ ಸಿಗ್ನಲ್ಸ್ ವ್ಯತ್ಯಾಸ ನೋಡ್ರಿ ಹೇಳ್ತೀನಿ. ಅನಲಾಗ್ ಸಿಗ್ನಲ್ಸಲ್ಲಿ ಒಂದೇ ಒಂದು ಸ್ವಲ್ಪ ಸ್ಮಾಲ್ ಚೇಂಜ್ ಆಯ್ತು ಅಂತ ಇಟ್ಕೊಳ್ರಿ. ಸ್ಮಾಲ್ ಚೇಂಜ್ ಇನ್ ಇನ್ಪುಟ್ ಚೇಂಜ್ ಆಯಿತು ಅಂದರೆ ಅನಲಾಗ್ ಸಿಗ್ನಲಲ್ಲಿ ದೆರ್ ಈಸ್ ಎನ್ ಚೇಂಜ್ ಇನ್ ಔಟ್ಪುಟ್. ಅದೇ ನೀವು ಡಿಜಿಟಲ್ ಸಿಗ್ನಲ್ಲಿಗೆ ಬಂದರೆ ಸ್ಮಾಲ್ ಚೇಂಜ್ ಇನ್ ಇನ್ಪುಟ್ ಆದರೆ ನೋ ಚೇಂಜ್ ಇನ್ ಔಟ್ಪುಟ್. ಇದ್ಯಾವುದು ಡಿಜಿಟಲ್ ಸಿಗ್ನಲ್, ಇದ್ಯಾವುದು ಅನಲಾಗ್ ಸಿಗ್ನಲ್. ಸೊ all electrical signals are analog signals: current, voltage, frequency, impedance. ಸೊ ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ಏನು ಹೇಳ್ತಾ ಇದೆ? ಟೈಪ್ ಆಫ್ ಎಲೆಕ್ಟ್ರಿಕಲ್ ಔಟ್ಪುಟ್ಸ್. ಸೊ ಏನಾಗುತ್ತೆ, ಒಂದೊಂದು ಸತಿ ಏನಾಗುತ್ತೆ, ಟ್ರಾನ್ಸ್ಡ್ಯೂಸರ್ ಔಟ್ಪುಟ್ ಯಾವ್ದು ಕೊಡುತ್ತೆ? ಕರೆಂಟ್ ಕೊಟ್ಬಿಡುತ್ತೆ ಔಟ್ಪುಟ್. ನೆಕ್ಸ್ಟ್ ಸ್ಟೇಜಲ್ಲಿ ಯಾವುದಿರುತ್ತೆ? ಮಾಡಿಫೈಯಿಂಗ್ ಸಿಗ್ನಲ್ ಕಂಡೀಷನಿಂಗ್ ಮಾಡೋದಿರುತ್ತೆ. ಸಿಗ್ನಲ್ ಕಂಡೀಷನಿಂಗ್ ಡಿವೈಸಸ್ ಇರ್ತವೆ. ಸಿಗ್ನಲ್ ಕಂಡೀಷನಿಂಗ್ ಡಿವೈಸಸ್ಗೆ ಕರೆಂಟ್ ಏನು ಸಿಗ್ನಲ್ಲು ಅರ್ಥ ಆಗಲ್ಲ. ಅದಕ್ಕೆ ಸಿಗ್ನಲ್ ಕಂಡೀಷನಿಂಗ್ ಡಿವೈಸ್ಗೆ ವಾಟ್ ಈಸ್ ದ ಮೀನಿಂಗ್ ಆಫ್ ಕರೆಂಟ್ ಹೆಂಗಿದೆ ಅದರ ಭಾಷೆ ಅದಕ್ಕೆ ಅರ್ಥ ಆಗಲ್ಲ. ಅಗೇನ್ ಐ ವಾಂಟ್ ಟು ಕನ್ವರ್ಟ್ ದಿಸ್ ಕರೆಂಟ್ ಇಂಟು ಅದಕ್ಕೇನೋ ಇಂಪಿಡೆನ್ಸಾಗಿ ಕನ್ವರ್ಟ್ ಮಾಡಬೇಕು, ಅದಕ್ಕೆ ಬೇಕಾಗಿರೋದು, ಅಥವಾ ರೆಸಿಸ್ಟೆನ್ಸಿಗೆ ಕನ್ವರ್ಟ್ ಮಾಡಬೇಕಾಗಿರುತ್ತೆ. ಬಿಕಾಸ್ ಸಬ್ಸಿಕ್ವೆಂಟ್ ಡಿವೈಸಸ್ಸು ಅರ್ಥ ಯಾವ್ದು ಮಾಡ್ಕೊಳುತ್ತೋ ಅದಕ್ಕೆ ಕನ್ವರ್ಟ್ ಮಾಡಬೇಕು. ಈಗ ನಾನು ಇಂಗ್ಲೀಷಲ್ಲಿ ಹೇಳಿದ್ರೆ ಕೆಲವ್ರಿಗೆ ಅರ್ಥ ಆಗಲ್ಲ, ಕನ್ನಡದಲ್ಲಿ ಹೇಳಿದ್ರೆ ಅರ್ಥ ಆಗುತ್ತೆ ಅಂದರೆ ಎಸ್ ಐ ವಾಂಟ್ ಟು ಕನ್ವರ್ಟ್ ಇಂಗ್ಲೀಷ್ ಟು ಕನ್ನಡ, ದೆನ್ ಓನ್ಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. Somebody understand Hindi means I want to convert English to Hindi so that you can understand. Like that, current generate ಮಾಡಿರುವಂಥ the signalನ it should be converted into a different form because subsequent ಬರ್ತಾವಲ್ಲ ಡಿವೈಸಸ್ಸು ಅವು ಅರ್ಥ ಮಾಡ್ಕೋಬೇಕು. that is called as what? Output characteristics. That is called as type of electrical output. Next one is output impedance. ಸೊ ಔಟ್ಪುಟ್ ಇಂಪಿಡೆನ್ಸ್ ಅಂದರೆ ವಿಲ್ ಗೋ ಫಾರ್ ದ ಇಂಪಿಡೆನ್ಸ್. ಇಂಪಿಡೆನ್ಸ್ ಅಂದರೆ ಏನಪ್ಪ? ಇಂಪಿಡೆನ್ಸ್ ಇಂಪಿಡೆನ್ಸ್ ಮೀನ್ಸ್ ಇಟ್ ಇಸ್ ಅನ್ ಎಲೆಕ್ಟ್ರಿಕಲ್ ಕ್ಯಾರೆಕ್ಟರಿಸ್ಟಿಕ್. ಜಸ್ಟ್ ಲೈಕ್ ಈಗ ನಾವು ಮೆಕ್ಯಾನಿಕಲ್ಗೆ ಹೋಗ್ತೀವಿ. ಮೆಕ್ಯಾನಿಕಲ್ಗೆ ಹೋದಾಗ ಏನು ಬರುತ್ತೆ ನಮಗೆ? ಮೆಕ್ಯಾನಿಕಲಲ್ಲಿ ಮ್ಯಾಲಿಯಬಿಲಿಟಿ, ಡಕ್ಟಿಲಿಟಿ, ಸ್ಟ್ರೆಂತ್, ಸ್ಟ್ರೆಸ್ ಇವೆಲ್ಲ ನಾವು ಓದ್ತೀವಿ ತಾನೆ. ಲೈಕ್ ದಟ್ ಇಂಪಿಡೆನ್ಸ್ ಇಸ್ ಎ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಲೆಕ್ಟ್ರಿಸಿಟಿ. So that it opposes resistance. It is called as what? Resistance plus reactance. Both will get impedance. Resistance ಮತ್ತೆ reactance ನ add ಮಾಡಿದ್ರೆ what will get is called as what? Impedance. Impedance is a resistance of AC. Resistance of alternative current. ಆಲ್ಟರ್ನೇಟಿವ್ ಎ ಸಿ ಅಂದ ತಕ್ಷಣ ಫ್ರಿಡ್ಜ್ ಅಂದ್ಕೋಬೇಡ್ರಿ. ಎ ಸಿ ಮೀನ್ಸ್ ಆಲ್ಟರ್ನೇಟಿವ್ ಕರೆಂಟ್. ಸೊ ರೆಸಿಸ್ಟೆನ್ಸ್ ಯಾವುದಕ್ಕೆ ಬರುತ್ತೆ? ಸೆಮಿಕಂಡಕ್ಟರ್ಸ್. ದಟ್ ಮೀನ್ಸ್ ಸೆಮಿಕಂಡಕ್ಟರ್ಸ್ ಎಲ್ಲಿ ಯೂಸ್ ಮಾಡ್ತೀವಿ? ಡಿ ಸಿ ವೋಲ್ಟೇಜ್, ಡೈರೆಕ್ಟ್ ಕರೆಂಟಲ್ಲಿ ಯೂಸ್ ಮಾಡ್ತೀವಿ. ಡೈರೆಕ್ಟ್ ಕರೆಂಟಲ್ಲಿ ನಮಗೆ ಏನು ಸಿಗುತ್ತೆ? ರೆಸಿಸ್ಟೆನ್ಸ್ ಸಿಗುತ್ತೆ, ದಟ್ ಈಸ್ ಓಮ್ಸ್. ರಿಯಾಕ್ಟನ್ಸ್ ಅಂದರೆ ರೆಸಿಸ್ಟೆನ್ಸ್ ಟು ಎಲೆಕ್ಟ್ರಿಕ್ ಕರೆಂಟ್. ಎಲೆಕ್ಟ್ರಿಕ್ ಕರೆಂಟ್ ಯಾವುದು? ಎ ಸಿ. ಎಲೆಕ್ಟ್ರಿಕ್ ಕರೆಂಟ್ ಯಾವುದು? ಎ ಸಿ. ಇದು ರೆಸಿಸ್ಟೆನ್ಸೇ, ಬಟ್ ಇದು ಡಿ ಸಿ ರೆಸಿಸ್ಟೆನ್ಸು, ಇದು ಎ ಸಿ ರೆಸಿಸ್ಟೆನ್ಸು. ಇವೆರಡೂ ಸೇರಿ ಒಂದು ರೆಸಿಸ್ಟೆನ್ಸ್ ಬರುತ್ತೆ. ಆ ರೆಸಿಸ್ಟೆನ್ಸ್ ಯಾವುದಪ್ಪ ಅಂದರೆ ಇಂಪಿಡೆನ್ಸ್. ಆ ಇಂಪಿಡೆನ್ಸು ಕನ್ಸಿಡರ್ ಮಾಡಬೇಕು ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಒಂದು ಟ್ರಾನ್ಸ್ಡ್ಯೂಸರ್ ಚೂಸ್ ಮಾಡಬೇಕಾದ್ರೆ. ಇಟ್ ಡಿಟರ್ಮೈನ್ಸ್ ದ ಅಮೌಂಟ್ ಆಫ್ ಪವರ್ ದಟ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಟು ದ ಸಕ್ಸೀಡಿಂಗ್ ಸ್ಟೇಜಸ್ ಆಫ್ ದ ಇನ್ಸ್ಟ್ರುಮೆಂಟೇಷನ್ ಸಿಸ್ಟಮ್ ಫಾರ್ ಎ ಗಿವನ್ ಔಟ್ಪುಟ್ ಸಿಗ್ನಲ್ ಲೆವೆಲ್. ಸೊ ರೆಸಿಸ್ಟೆನ್ಸ್ ಜಾಸ್ತಿ ಆದಂಗೆ ಏನಾಗುತ್ತೆ? ಫ್ಲೋ ಆಫ್ ಸಿಗ್ನಲ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ಎಷ್ಟಿರಬೇಕು ಫ್ಲೋ ಆಫ್ ಸಿಗ್ನಲ್ಲು? ದಟ್ ಈಸ್ ಆಲ್ಸೋ ಡಿಪೆಂಡೆಂಟ್. Next one is useful output range. Third one is useful output range.
ಒಂದು ಯೂಸ್ಫುಲ್ ಔಟ್ಪುಟ್ ರೇಂಜ್ ಅಂದರೆ ಯೂಸ್ಫುಲ್ ಔಟ್ಪುಟ್ ರೇಂಜ್ ವೆರಿ ಇಂಪಾರ್ಟೆಂಟ್ ಥಿಂಗ್ ನೀವು ನೋಡ್ಕೊಡ್ರಿ 0 to 100 kg ಮೆಷರಿಂಗ್ ವೇಯಿಂಗ್ ಮೆಷರಿಂಗ್ ಮಿಷಿನ್ ಇದೆ, ಮೆಷರಿಂಗ್ ಮಷಿನ್ ಇದೆ. ಈ ಮಷಿನ್ನ ನಾವು imagine it is flowing from 0, 25, 50, 75 and it is 100 like that it is ಮೆಷರ್ ಆಗ್ತಾ ಇದೆ. ಸೊ ಮೆಷರ್ ಆಗಬೇಕಾದ್ರೆ ಯೂಸ್ಫುಲ್ ಔಟ್ಪುಟ್ ರೇಂಜ್ ನಾನು 0 to 100 ನಾನು ಜನರಲಿ ಐ ಆಮ್ ಮೆಷರಿಂಗ್ 0 to 2 kg ಮೆಷರ್ ಮಾಡ್ತಾ ಇರ್ತೀನಿ. ಆಲ್ವೇಸ್ ಐ ಆಮ್ ಮೆಷರಿಂಗ್ 0 to 2 kg. ಇಷ್ಟು ಮೆಷರ್ ಮಾಡಿದರೆ ವಿಲ್ ಇಟ್ ಇಂಡಿಕೇಟ್ ರೈಟ್ ಆರ್ ರಾಂಗ್? ಅದು 0 to 100 kg ಇದೆ ಡೆಫಿನೆಟ್ಲಿ. ನಾನು ಆಲ್ರೆಡಿ 0 to 2 kg ಅಷ್ಟೇ ಮೆಷರ್ ಮಾಡ್ತೀನಿ. ಅದು ಯಾವಾಗ 1 kg ಮೆಷರ್ ಮಾಡ್ತೀನಿ, ಒಂದು ಸತಿ 1 kg 0.5 kg ಮೆಷರ್ ಮಾಡ್ತೀನಿ, ಒಂದು ಸತಿ 1.5 ಮೆಷರ್ ಮಾಡ್ತೀನಿ, ಒಂದು ಸತಿ 2 ಮಾಡ್ತೀನಿ. 2ಗಿಂತ ನಾನು ಜಾಸ್ತಿ ಮೆಷರೇ ಮಾಡಲ್ಲ. ಬಟ್ ರೇಂಜ್ ಎಷ್ಟಪ್ಪ ಐತೆ ಅಂದ್ರೆ ಅದು 0 to 100 kg ಮೆಷರ್ ಮಾಡ್ಬೋದು. ನಾನು 78 ಮಾಡ್ಬೋದು, 99 ಮಾಡ್ಬೋದು, 100 ಮಾಡ್ಬೋದು, 100 ಎಬೋ ಮಾಡೋಕ್ಕಾಗಲ್ಲ. ಸೊ ನಾನು ಜನರಲಿ 0 to 2ನೇ ಮಾಡ್ತಾ ಇರ್ತೀನಿ. 1, 1.5, 2, 1.8, 2.0 ಅಥವಾ 1.9 ಲೈಕ್ ದಟ್ ಐ ಆಮ್ ಮೆಷರಿಂಗ್. ಈಸ್ ಇಟ್ ಓಕೆ? ಇಟ್ ಈಸ್ ನಾಟ್ ಓಕೆ. ವೈ? ಬಿಕಾಸ್ ದ ಯೂಸ್ಫುಲ್ ಔಟ್ಪುಟ್ ರೇಂಜ್ ಎಷ್ಟಪ್ಪ ಇರುತ್ತೆ ಅಂದರೆ, ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ ತೊಗೊಂಡ್ರೆ ಇಟ್ ವಿಲ್ ಬಿ ಫ್ರಮ್ 25% to 60% ರೇಂಜಲ್ಲಿ ಮೆಷರ್ ಮಾಡಬೇಕು. ಸೊ ಔಟ್ಪುಟ್ ರೇಂಜ್ ಎಷ್ಟಿದೆ? 100. 100ಅಲ್ಲಿ 25% ಎಷ್ಟಿದೆ? 100 25% ಅಂದರೆ ಎಷ್ಟು? 25. 60% ಅಂದರೆ ಎಷ್ಟು? 60. ಈ ರೇಂಜಲ್ಲಿ ಮೆಷರ್ ಮಾಡಿದ್ರೆ ಯು ವಿಲ್ ಗೆಟ್ ಕರೆಕ್ಟ್ ರಿಸಲ್ಟ್. ಅಂದರೆ 0 to 100 kg ಇನ್ಸ್ಟ್ರೂಮೆಂಟ್ ತೊಗೊಂಡು ಎಷ್ಟು ಮೆಷರ್ ಮಾಡಬೇಕು? ಯು ಶುಡ್ ಮೆಷರ್ ಅಬೌವ್ 25 kg, ಲೆಸ್ ದ್ಯಾನ್ 60 kg. ದೆನ್ ಓನ್ಲಿ ಯು ವಿಲ್ ಗೆಟ್ ಕರೆಕ್ಟ್ ರಿಸಲ್ಟ್ಸ್. ಹಂಗಂತ 25ಗಿಂತ ಕೆಳಗಡೆ ಬಂದರೆ ರಿಸಲ್ಟ್ ತೋರಿಸಲ್ವಾ? ತೋರಿಸುತ್ತೆ, ಬಟ್ ಎರರ್ಸ್ ಆರ್ ಮೋರ್. ಎಷ್ಟು ತೋರಿಸ್ಬೋದು? 24 ಮೆಷರ್ ಮಾಡಿದಾಗ ನಿನಗೆ 24 kg ಮೆಷರ್ ಮಾಡಿದ್ರೆ ಯು ವಿಲ್ ಗೆಟ್ 24.1 kg ಬರ್ಬೋದು. ಎರರ್ ಬರುತ್ತೆ. ಅವಾಗ 99 kg ಮೆಷರ್ ಮಾಡಿದೆ ಅಂತ ಇಟ್ಕೊಳ್ರಿ, ಯು ವಿಲ್ ಗೆಟ್ 98 kg ಬರ್ಬೋದು. ಸೊ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ 100 kg ಇದ್ದರೆ 100 kg ಮೆಷರ್ ಮಾಡಬಾರ್ದು, ಮಿನಿಮಮ್ಗೂ ಹೋಗಬಾರ್ದು. ಇಟ್ ಶುಡ್ ಬಿ ಇನ್ ಬಿಟ್ವೀನ್ 25% to 60% ರೇಂಜಲ್ಲಿ ಮೆಷರ್ ಮಾಡಬೇಕು. ಯಾವುದಾದ್ರು ಒಂದು ತೊಗೊಳ್ರಿ, ಎನಿ ಮೆಷರಿಂಗ್ ಇನ್ಸ್ಟ್ರೂಮೆಂಟ್, ಇಟ್ ಶುಡ್ ಬಿ ಮೆಷರ್ಡ್ ಲೈಕ್ ದಿಸ್. ದಿಸ್ ಇಸ್ ಕಾಲ್ಡ್ ಆಸ್ ವಾಟ್? ಯೂಸ್ಫುಲ್ ಔಟ್ಪುಟ್ ರೇಂಜ್. So these are the characteristics of transducer while choosing an instrument. So we'll come for the next topic, criteria for selection of a transducer. ಏನೇನು ಕ್ರೈಟೀರಿಯಾ ನಮ್ಮ ಹತ್ರ ಇದೆ ಟ್ರಾನ್ಸ್ಡ್ಯೂಸರ್ ಸೆಲೆಕ್ಷನ್ ಮಾಡಬೇಕಂದ್ರೆ? ಆಪರೇಟಿಂಗ್ ಪ್ರಿನ್ಸಿಪಲ್ ನೋಡಬೇಕು. ವಾಟ್ ಇಸ್ ದ ಆಪರೇಟಿಂಗ್ ಪ್ರಿನ್ಸಿಪಲ್? ಈಗ ಟೆಂಪ್ರೇಚರ್ ಮೆಷರ್ ಮಾಡ್ಬೇಕಾದ್ರೆ ನಾನು ಏನಿದೆ, ಮರ್ಕ್ಯೂರಿ ನೋಡಿದೆ. ಮರ್ಕ್ಯೂರಿನಲ್ಲಿ ಯಾವುದು? ಮರ್ಕ್ಯೂರಿ ಥರ್ಮೋಮೀಟರ್. ಅಲ್ಲೇನಾಗುತ್ತೆ? ಥರ್ಮಲ್ ಎಕ್ಸ್ಪ್ಯಾನ್ಷನ್. ದಟ್ ಈಸ್ ದ ಆಪರೇಟಿಂಗ್ ಪ್ರಿನ್ಸಿಪಲ್. ರೆಸಿಸ್ಟೆನ್ಸ್ ಥರ್ಮೋಮೀಟ್ರಲ್ಲಿ ರೆಸಿಸ್ಟಿವ್ ಇಸ್ ದ ಆಪರೇಟಿಂಗ್, ಕೆಪ್ಯಾಸಿಟಿವ್ ಇಸ್ ದ ಆಪರೇಟಿಂಗ್, ಪೀಸೋ ಎಲೆಕ್ಟ್ರಿಕ್, ಆಪ್ಟೋ ಎಲೆಕ್ಟ್ರಾನಿಕ್, ಆಲ್ ದೀಸ್ ಆರ್ ದ ಆಪರೇಟಿಂಗ್ ಪ್ರಿನ್ಸಿಪಲ್ಸ್. ಅದು ಯಾವ ಬೇಸ್ ಮೇಲೆ ವರ್ಕ್ ಆಗ್ತಾ ಇದೆ? ರೆಸಿಸ್ಟೆನ್ಸ್ ಮೇಲೆ ವರ್ಕ್ ಆಗುತ್ತಾ, ಕೆಪ್ಯಾಸಿಟೆನ್ಸ್ ಮೇಲೆ ವರ್ಕ್ ಆಗುತ್ತಾ, ಪೀಸೋ ಎಲೆಕ್ಟ್ರಿಕ್ ಮೇಲೆ ವರ್ಕ್ ಆಗುತ್ತಾ, ಆಪ್ಟೋ ಎಲೆಕ್ಟ್ರಿಕ್ ಮೇಲೆ ವರ್ಕ್ ಆಗುತ್ತಾ, ಆನ್ ವಾಟ್ ಪ್ರಿನ್ಸಿಪಲ್ ಇಟ್ ಈಸ್ ವರ್ಕಿಂಗ್? ಇದನ್ನು ನಾವು ನೋಡಬೇಕು. ಅದನ್ನು ಆಪರೇಟಿಂಗ್ ಪ್ರಿನ್ಸಿಪಲ್. ಸೆನ್ಸಿಟಿವಿಟಿ ನೋಡಬೇಕು ನಾವು. ಸೆನ್ಸಿಟಿವಿಟಿ ಅಂದರೆ ಹೇಳಿದೆ, ವೆರಿ ಸ್ಮಾಲ್ ಚೇಂಜ್ಗೆ ಔಟ್ಪುಟ್ ತೋರಿಸ್ಬೇಕು. ನಾನು 1 kg ತೋರಿಸ್ತಾ ಇದೆ ಔಟ್ಪುಟ್ನ, ಮತ್ತು 2 kg ತೋರಿಸ್ತಾ ಇದೆ ಔಟ್ಪುಟ್ನ. 1.1ಗೆ ಬಂದಾಗ ತೋರಿಸ್ತಾ ಇಲ್ಲ ಅಂದ್ರೆ ಔಟ್ಪುಟ್ಟ ನೋ. ಒಂದು ಸ್ವಲ್ಪ ಚೇಂಜ್ ಮಾಡಿದ್ರು ನಾನು ಔಟ್ಪುಟ್ ಏನು ಮಾಡಬೇಕು? ತೋರಿಸ್ಬೇಕು. ದಟ್ ಈಸ್ ಕಾಲ್ಡ್ ಆಸ್ ವಾಟ್? ಸೆನ್ಸಿಟಿವಿಟಿ. ಸೊ ಟ್ರಾನ್ಸ್ಡ್ಯೂಸರ್ ಮಸ್ಟ್ ಬಿ ಸೆನ್ಸಿಟಿವ್ ಎನಫ್ ಟು ಪ್ರೊಡ್ಯೂಸ್ ಡಿಟೆಕ್ಟಬಲ್ ಔಟ್ಪುಟ್. ಆಪರೇಟಿಂಗ್ ರೇಂಜ್ ಈಗ ತಾನೇ ಹೇಳಿದ್ವು. ಆಪರೇಟಿಂಗ್ ರೇಂಜ್ ಎಷ್ಟಿದೆ? ಈಗ 0 to 100 kg ನೋಡಿದ್ವು. 100 kg ನೋಡಿದಾಗ ನಾನು 0 to 100 kg ಇದೆಯಪ್ಪ, ಯಾವಾಗಲೂ ನಾನು 99 kgನೇ ಮೆಷರ್ ಮಾಡ್ತಾ ಇದ್ರೆ ದಿಸ್ ರೇಂಜ್ ಇಸ್ ನಾಟ್ ಸೂಟಬಲ್. ಅಫ್ಕೋರ್ಸ್ 0 to 100 kg 99 kg ಮೆಷರ್ ಮಾಡ್ಬೋದು, ಬಟ್ ಸ್ಟಿಲ್ ನಾಟ್ ಸೂಟಬಲ್. ಯಾಕೆ ಅಂದರೆ ವಿ ಹ್ಯಾವ್ ರೀಚ್ಡ್ ದ ಎಕ್ಸ್ಟ್ರೀಮ್ ಲಿಮಿಟ್ ಆಫ್ ದ ಟ್ರಾನ್ಸ್ಡ್ಯೂಸರ್.
ಎಕ್ಸ್ಟ್ರೀಮ್ ಲಿಮಿಟ್ನ ನಾವು ರೀಚ್ ಮಾಡಿದ್ವಿ, ವಿ ಶುಡ್ ನಾಟ್ ಗೋ ಫಾರ್ ದಿಸ್ ಕೈಂಡ್ ಆಫ್ ಮೆಜರ್ಮೆಂಟ್. ಅಕ್ಯುರಸಿ ಎಷ್ಟಿರಬೇಕು? ಅಕ್ಯುರಸಿ ಹೈ ಡಿಗ್ರಿ ಆಫ್ ಅಕ್ಯುರಸಿ ಆ್ಯಂಡ್ ಸ್ಮಾಲ್ ವ್ಯಾಲ್ಯೂ ಫಾರ್ ರಿಪೀಟಬಿಲಿಟಿ ಈಸ್ ಎನ್ಶೂರ್ಡ್. ಅಕ್ಯುರಸಿ ಎಷ್ಟು ಅಕ್ಯುರಸಿ ಕೊಟ್ಟರು ಕಮ್ಮಿ, 100% ಟ್ರೂ ವ್ಯಾಲ್ಯೂ ಅಕ್ಯುರಸಿ ಕೊಟ್ಟರು ಓಕೆ ಅಂತೀವಿ, ಬಟ್ ಟ್ರೂ ವ್ಯಾಲ್ಯೂ ರೀಚ್ ಆಗೋಕ್ಕಾಗಲ್ಲ. ಅದಕ್ಕೆ ಏನು ಮಾಡಬೇಕು? ವೆರಿ ಮಚ್ ನಿಯರ್ ಟು ಅಕ್ಯುರಸಿ ಟ್ರೂ ವ್ಯಾಲ್ಯೂ ಇರಬೇಕು. ಆಮೇಲೆ ರಿಪೀಟಬಿಲಿಟಿ ಇರಬೇಕು. ನಾನು 1000 ಟೈಮ್ಸ್ ಮೆಷರ್ ಮಾಡಿದ್ರೂ ಸೇಮ್ ರೀಡಿಂಗ್ ತೋರಿಸ್ತಾ ಇರಬೇಕು, ಸೇಮ್ ರೀಡಿಂಗ್. ದಟ್ ಈಸ್ ಕಾಲ್ಡ್ ಆಸ್ ವಾಟ್? ರಿಪೀಟಬಿಲಿಟಿ. ಕ್ರಾಸ್ ಸೆನ್ಸಿಟಿವಿಟಿ ನೋಡ್ರಿ, ವೆರಿ ಇಂಪಾರ್ಟೆಂಟ್ ಥಿಂಗ್. ಕ್ರಾಸ್ ಸೆನ್ಸಿಟಿವಿಟಿ ಒಂದು ಸೆಲೆಕ್ಷನ್ ಆಫ್ ಟ್ರಾನ್ಸ್ಡ್ಯೂಸರ್ ಮಾಡಬೇಕಂದ್ರೆ ಏನೇನು ನೋಡಬೇಕು ಅಂದರೆ ಕ್ರಾಸ್ ಸೆನ್ಸಿಟಿವಿಟಿನೂ ನೋಡಬೇಕು. ಫಾರ್ ಎಕ್ಸಾಂಪಲ್, ದಿಸ್ ಈಸ್ ಅ ಟ್ರಾನ್ಸ್ಡ್ಯೂಸರ್. ಒಂದು ಲೋಡ್ ಸೆಲ್ ತೊಗೊಳ್ರಿ. ಐ ಆಮ್ ಗೋಯಿಂಗ್ ಟು ಟೇಕ್ ಅ ಲೋಡ್ ಸೆಲ್. ಸೊ ಈ ಲೋಡ್ ಸೆಲ್ ಮೇಲೆ ನಾನು ಐ ಆಮ್ ಗೋಯಿಂಗ್ ಟು ಪ್ಲೇಸ್ ಸ್ಟ್ರೈನ್ ಗೇಜಸ್. ದೀಸ್ ಆರ್ ದ ಸ್ಟ್ರೈನ್ ಗೇಜಸ್. ಸೊ ಲೋಡ್ ಸೆಲ್ ಹೆಂಗೆ ವರ್ಕ್ ಆಗುತ್ತಪ್ಪ ಅಂದರೆ, ಐ ಆಮ್ ಗೋಯಿಂಗ್ ಟು ಅಪ್ಲೈ ದ ಫೋರ್ಸ್ ಆನ್ ಇಟ್ ಒನ್. ಇಲ್ಲಿ ನಾನು ಏನು ಮಾಡ್ತೀನಿ? ಫೋರ್ಸ್ ಅಪ್ಲೈ ಮಾಡ್ತೀನಿ. ಫೋರ್ಸ್ ಅಪ್ಲೈ ಮಾಡಿದಾಗ ದಿಸ್ ಬಾಕ್ಸ್, ದಿಸ್ ಇಸ್ ಲೋಡ್ ಸೆಲ್. ಲೋಡ್ ಸೆಲ್ ಇದೇನಾಗುತ್ತೆ? ಡಿಫಾರ್ಮೇಷನ್ ಆಗುತ್ತೆ. ಡಿಫಾರ್ಮೇಷನ್ ಮೀನ್ಸ್ ವಾಟ್? ಚೇಂಜ್ ಇನ್ ಲೆಂತ್. ಡಿಫಾರ್ಮೇಷನ್ ಆಗುತ್ತೆ. ಇದು ಇಲ್ಲಿದ್ದು ಈ ಜಾಗ ಇಷ್ಟಕ್ಕೆ ಬರುತ್ತೆ, ಕೆಳಗಡೆ ಬರುತ್ತೆ. ಡಿಸ್ಟೆನ್ಸ್ ಇಸ್ ಗೋಯಿಂಗ್ ಟು ಬಿ ವೇರಿಯಡ್. ಆವಾಗ ಇಲ್ಲಿಗೆ ಬಂದಾಗ ದಿಸ್ ಈಸ್ ಸ್ಟ್ರೈನ್ ಗೇಜ್. ದಿಸ್ ಈಸ್ ವಾಟ್? ಸ್ಟ್ರೈನ್ ಗೇಜ್. ಈ ಡಿಸ್ಟೆನ್ಸ್ ಕಮ್ಮಿ ಆದರೆ ದಿಸ್ ಇಸ್ ದ ಡಿಸ್ಟೆನ್ಸ್ ಇಟ್ ಇಸ್ ಗೋಯಿಂಗ್ ಟು ಬಿ ವೇರಿಯಡ್. ಇಷ್ಟು ಡಿಸ್ಟೆನ್ಸ್ ಕಮ್ಮಿ ಆಗಿದೆ. ಈ ಡಿಸ್ಟೆನ್ಸ್ ಕಮ್ಮಿ ಆದ ತಕ್ಷಣ ಇದು ಅಷ್ಟೇ ಏನಾಗುತ್ತೆ? ಇದ್ರ ಡಿಸ್ಟೆನ್ಸು ಕಮ್ಮಿ ಆಗುತ್ತೆ. ಇದು ಏನಾಗುತ್ತೆ? ಸ್ವಲ್ಪ ಏನಾಗುತ್ತೆ? ಕಂಪ್ರೆಸ್ ಆಗಿಬಿಡುತ್ತೆ. ಸ್ಮಾಲ್ ಚೇಂಜ್. ಇದು ಏನಾಗುತ್ತೆ? ಸ್ಮಾಲ್ ಚೇಂಜ್ ಆಗುತ್ತೆ. ಈ ಸ್ಮಾಲ್ ಚೇಂಜ್ ಆಗೋದ್ರಿಂದ ಸ್ಟ್ರೈನ್ ಗೇಜಲ್ಲಿ ಏನಾಗುತ್ತೆ? ರೆಸಿಸ್ಟೆನ್ಸ್ ವೇರಿ ಆಗುತ್ತೆ. ರೆಸಿಸ್ಟೆನ್ಸ್ ಏನಾಗುತ್ತೆ? ವೇರಿ ಆಗುತ್ತೆ. ಈ ರೆಸಿಸ್ಟೆನ್ಸ್ ವೇರಿ ಆಗ, ರೆಸಿಸ್ಟೆನ್ಸ್ ಇಸ್ ಅನ್ ಎಲೆಕ್ಟ್ರಿಕಲ್ ಪ್ರಾಪರ್ಟಿ. ರೆಸಿಸ್ಟೆನ್ಸ್ ವೇರಿ ಆದಾಗ ಸಿಗ್ನಲ್ಸ್ ಏನಾಗುತ್ತೆ? ವೇರಿ ಆಗುತ್ತೆ. ದಿಸ್ ಈಸ್ ದ ಕಂಡೀಷನ್. ಬಟ್ ಕ್ರಾಸ್ ಸೆನ್ಸಿಟಿವಿಟಿ ಆದಾಗ ಏನಾಗುತ್ತೆ ನೋಡ್ರಿ, ಹೇಳ್ತೀನಿ. ಸೊ ಹಿಂಗೆ ಲೋಡ್ ಅಪ್ಲೈ ಮಾಡಿದಾಗ ಏನಾಯಿತು? ಕುಸಿದ್ಬಿಡ್ತು, ಅಂದರೆ ನಾವು ಕಂಪ್ರೆಸ್ ಆಯಿತು. ಕಂಪ್ರೆಸ್ ಆದಾಗ ಅಟ್ ದ ಸೇಮ್ ಟೈಮ್ ಇದು ಎಕ್ಸ್ಪ್ಯಾಂಡ್ ಆಗುತ್ತೆ. ಇದೇನಾಗುತ್ತೆ? ಎಕ್ಸ್ಪ್ಯಾಂಡ್. ನಾನು ಇಲ್ಲಿ ದೊಡ್ಡದಾಗಿ ತೋರಿಸ್ತಾ ಇದ್ದೀನಿ, ಅದು ವೆರಿ ಮೈನ್ಯೂಟಲ್ಲಿ ಆಗ್ತಾ ಇರುತ್ತೆ. ಇದು ಎಕ್ಸ್ಪ್ಯಾಂಡ್ ಆದಾಗ ಇದು ಅಷ್ಟೇ, ಇದು ಈ ಥರ ಕಂಪ್ರೆಸ್ ಆಗುತ್ತೆ. ಮೇಲ್ಗಡೆಯಿಂದ ಹೊಡೆದಾಗ ಏನಾಗುತ್ತೆ? ಹಿಂಗೆ ಕಂಪ್ರೆಸ್ ಆಗುತ್ತೆ, ಹಿಂಗೆ ಕಂಪ್ರೆಸ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಇಟ್ ವಿಲ್ ಎಕ್ಸ್ಪ್ಯಾಂಡ್ ಲೈಕ್ ದಿಸ್. ಈ ಡೈರೆಕ್ಷನಲ್ಲಿ ಏನಾಗುತ್ತೆ? ಲಾಂಗಿಟ್ಯೂಡನಲ್ಲಿ ಎಕ್ಸ್ಪ್ಯಾಂಡ್ ಆಗುತ್ತೆ, ಮೇಲ್ಗಡೆ ಏನಾಗುತ್ತೆ? ಕಂಪ್ರೆಸ್ ಆಗುತ್ತೆ. ಆವಾಗ ಏನಾಗುತ್ತೆ? ಸ್ಟ್ರೈನ್ ಗೇಜು ರೆಸಿಸ್ಟೆನ್ಸು ಈ ಕಡೆನೂ ವೇರಿ ಆಗುತ್ತೆ, ಈ ಕಡೆನೂ ವೇರಿ ಆಗುತ್ತೆ. ದಿಸ್ ಪ್ಲೇನ್ ಈಸ್ ಡಿಫ್ರೆಂಟ್ and this plane is different. This is a longitudinal direction, this is a lateral direction. ಈ ಥರ ವೇರಿ ಆಗೋದಾಗ ದ ಎರರ್ಸ್ ಆರ್ ಮೋರ್. ಎರರ್ಸ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಸೊ ಆಲ್ಮೋಸ್ಟ್ ಆಲ್ ವೇಯಿಂಗ್ ಮಿಷಿನ್ಸ್, ನಾವೆಲ್ಲೇ ವೇಯಿಂಗ್ ಮಿಷಿನ್ಸ್ ನೋಡಿದ್ರಾಗಲೇ ವೇಯಿಂಗ್ ಮಿಷಿನ್ಸ್ ಆರ್ ವರ್ಕಿಂಗ್ ಆನ್ ಲೋಡ್ ಸೆಲ್ಸ್ ಮೇಲೆ ವರ್ಕ್ ಆಗ್ತಾ ಇರುತ್ತೆ. ಎಲ್ಲಿ ವರ್ಕ್ ಆಗ್ತಾ ಇರುತ್ತೆ? ಲೋಡ್ ಸೆಲ್ಸ್. ಲೋಡ್ ಸೆಲ್ಲಲ್ಲಿ ಏನು ಯೂಸ್ ಮಾಡಿರ್ತೀವಿ? ಸ್ಟ್ರೈನ್ ಗೇಜ್ ಯೂಸ್ ಮಾಡ್ತೀವಿ. ಸ್ಟ್ರೈನ್ ಗೇಜ್ ಹೆಂಗೆ? ನಾವು ಮೇಲ್ಗಡೆಯಿಂದ ಫೋರ್ಸ್ ಅಪ್ಲೈ ಮಾಡ್ತೀವಿ. ಫೋರ್ಸ್ ಇಸ್ ನಥಿಂಗ್ ಬಟ್ ವಾಟ್? ಲೋಡ್ನ ಅಪ್ಲೈ ಮಾಡ್ತೀವಿ. ಲೋಡ್ ಅಪ್ಲೈ ಮಾಡಿದಾಗ ಏನಾಗುತ್ತೆ? ಇಟ್ ವಿಲ್ ಡಿಫಾರ್ಮೇಷನ್ ಹಿಂಗೂ ಆಗುತ್ತೆ ಮತ್ತು ಈ ಥರನೂ ಆಗುತ್ತೆ. ಆವಾಗ ಇಟ್ ವಿಲ್ ಪಿಕ್ ಯಾವ ಕಡೆ? ಒಂದು ಕಡೆ ತೊಗೊಳುತ್ತೆ, ಈ ಕಡೆ ತೊಗೊಳಲ್ವಾ? ಈ ಕಡೆನೂ ತೊಗೊಳುತ್ತೆ. ಕಂಪನ್ಸೇಷನ್ ಮಾಡ್ತಾರೆ. ಅವಾಗ ವಿ ಆರ್ ಗೋಯಿಂಗ್ ಟು ಮೇಕ್ ಇಟ್ ಆ್ಯಸ್ ವಾಟ್? ಕಂಪನ್ಸೇಷನ್. ಕಂಪನ್ಸೇಷನ್ ಮಾಡಬೇಕಾದ್ರೆ ದೇ ಆರ್ ಗೋಯಿಂಗ್ ಟು ಫ್ರೇಮ್ ಒನ್ ಫಾರ್ಮುಲಾ ಇಷ್ಟು ಎಕ್ಸ್ಪ್ಯಾನ್ಷನ್ ಆಗಿರ್ಬೋದು ಅಂತ ಒಂದು ಫಾರ್ಮುಲಾ ಹಾಕಿ ಕಂಪನ್ಸೇಷನ್ ಮಾಡ್ತಾರೆ. ಫೈನಲಿ ಕಂಪನ್ಸೇಷನ್ ಮಾಡಿ ಒಂದು ರಿಸಲ್ಟ್ ಕೊಡ್ತಾರೆ. ಸೊ ಆಲ್ವೇಸ್ ದೋಸ್ ರಿಸಲ್ಟ್ ವಿಲ್ ಬಿ ಅನ್ ಎರರ್. 100% ಲೋಡ್ ಸೆಲ್ ಏನಿರುತ್ತೆ? ಎರರ್ ಇರ್ತವೆ. ಮಿನಿಮಮ್ ಎರರ್ಗೆ ಹೋಗ್ಬೇಕು. ಅದು ಮಿನಿಮಮ್ ಎರರ್ಗೆ ಹೋಗ್ಬೇಕು. ದಟ್ ಈಸ್ ಕಾಲ್ಡ್ ಆಸ್ ವಾಟ್? ಕ್ರಾಸ್ ಸೆನ್ಸಿಟಿವಿಟಿ. ಅಂದರೆ ಒಂದು ಪ್ಲೇನಲ್ಲಿ ಒಂದು ಪಿಕ್ ಮಾಡುತ್ತೆ ಲೋಡ್ನ, ಇನ್ನೊಂದು ಪ್ಲೇನಲ್ಲಿ ಇನ್ನೊಂದು ಪಿಕ್ ಮಾಡುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ವಾಟ್? ಕ್ರಾಸ್ ಸೆನ್ಸಿಟಿವಿಟಿ. ನೆಕ್ಸ್ಟ್ ಈಸ್ ಎರರ್ಸ್. ಎರರ್ಸ್ ಅಂದರೆ ಆಲ್ರೆಡಿ ವಿ ಹ್ಯಾವ್ ಸ್ಟಡಿಡ್ ಇನ್ಪುಟ್ ಔಟ್ಪುಟ್ ರಿಲೇಷನ್ಶಿಪ್ಸು ಕರೆಕ್ಟಾಗಿರಬೇಕು.
transient and frequency response. It should meet the desired time domain specifications such as peak, overshoot, rising time, settling time and small dynamic error. ಸೊ ಹೆಂಗಿರುತ್ತೆ ಅಂದರೆ ಒಂದು ನೀವು ಇದನ್ನು ಅಬ್ಸರ್ವ್ ಮಾಡಿರಿ, ವೋಲ್ಟ್ ಮೀಟ್ರಿಗೆ ಕರೆಂಟ್ ಕೊಟ್ಬಿಡ್ತೀರ ನೀವು, 0 to 30 ವೋಲ್ಟ್ಸ್ ಇರುತ್ತೆ, ಕರೆಂಟ್ ಕೊಟ್ಬಿಡ್ತೀರ. ಕರೆಂಟ್ ಕೊಟ್ಟ ತಕ್ಷಣ ಏನಾಗುತ್ತದು, ಹಿಂಗೆ ಹೋಗಿ ಹಿಂಗೆ ಬಂದು ಹಿಂಗೋಗಿ ಹಿಂಗೆ ಬಂದು ಆಮೇಲೆ ಇಲ್ಲಿ ತೋರಿಸುತ್ತೆ ರಿಸಲ್ಟ್ 20 ವೋಲ್ಟ್ಸ್ ಅಂತ. ಕರೆಕ್ಟಾಗಿ ನಿಧಾನಕ್ಕೆ ಹೋಗಿ ಒಂದೇ ಸರಿ ಹಿಂಗೆ ತೋರಿಸಲ್ಲ, ಹಿಂಗೆ 20 ವೋಲ್ಟ್ಸ್ ಹಿಂಗೆ ಬಂದು ಹಿಂಗೆ ತೋರಿಸಲ್ಲ. ಹಿಂಗೆ ಒಂದು ಸರಿ ಕರೆಂಟ್ ಕೊಡ್ತದೆ, ಹಂಗೆ 30ಗೆ ಹೋಗುತ್ತೆ, ಆಮೇಲೆ 15ಗೆ ಬರುತ್ತೆ, ಆಮೇಲೆ ಇಲ್ಲಿಗೆ ಬರುತ್ತೆ, ಲಾಸ್ಟ್ ಫೈನಲಿ ಇಟ್ ವಿಲ್ ಶೋ 20 ವೋಲ್ಟ್ಸ್. ಇಟ್ ಟೇಕ್ಸ್ ಅರೌಂಡ್ 5 seconds ಆಫ್ ಟೈಮ್ ಟು ಶೋ ದ ರಿಸಲ್ಟ್. ದಿಸ್ ಈಸ್ ಕಾಲ್ಡ್ ಆಸ್ ವಾಟ್, ಸೆಟ್ಲಿಂಗ್ ಟೈಮ್. ಒಂದು ರಿಸಲ್ಟ್ ತೋರ್ಸೋಕ್ಕೆ ಇದೇನು ಹೇಳ್ತಾ ಇದೆ, ಸೆಟ್ಲಿಂಗ್ ಟೈಮ್ ಇಷ್ಟು ತೊಗೊತಾ ಇದ್ದದು. ಓವರ್ ಶೂಟ್ ಅಂದ್ರೇನು, ಇರೋದೇ 20 ವೋಲ್ಟ್ಸು, ಕರೆಂಟ್ ಕೊಡ್ತದಂಗೆ ಎಲ್ಲಿಗೆ ಹೋಯ್ತದು, 25 ಹೋಯ್ತು, ಮತ್ತೆ 15ಗೆ ಬಂತು, ನೆಕ್ಸ್ಟ್ 20 ವೋಲ್ಟ್ಸಿಗೆ ಬಂತು. ದಿಸ್ ಈಸ್ ಕಾಲ್ಡ್ ಆಸ್ ವಾಟ್, ಓವರ್ ಶೂಟ್. 20 ಕೊಟ್ಟರೆ 20ಗೆ ಹೋಗಿ ನಿಂತ್ಕೋಬೇಕದು. ಓವರ್ ಶೂಟ್ ಯಾಕಾಯಿತು, ಹಂಗೆ ಆಗಬಾರ್ದು. ಆಪ್ರೇಟಿಂಗ್ ಪ್ರಿನ್ಸಿಪಲ್ಸ್ ಅಂದರೆ ನಾವು ಟ್ರಾನ್ಸ್ಡ್ಯೂಸರ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಏನು ನೋಡಬೇಕು, ಯು ವಾಂಟ್ ಟು ಸಿ ದ ಟ್ರಾನ್ಸಿಯೆಂಟ್ ರೆಸ್ಪಾನ್ಸ್, ಸೆಟ್ಲಿಂಗ್ ಟೈಮ್ ಎಷ್ಟಿದೆ, ಓವರ್ ಶೂಟ್ ಎಷ್ಟಾಗುತ್ತೆ, ಇದನ್ನೆಲ್ಲ ನಾವು ಅಬ್ಸರ್ವ್ ಮಾಡಬೇಕು. ಸೊ ರೈಸ್ ಟೈಮ್, ಓವರ್ ಶೂಟ್, ಸೆಟ್ಲಿಂಗ್ ಟೈಮ್ ಇವನ್ನೆಲ್ಲ ಅಬ್ಸರ್ವ್ ಮಾಡಿ ಡೈನಮಿಕ್ ಎರರು ಕಡಿಮೆ ಇರಬೇಕು. ಲೋಡಿಂಗ್ ಎಫೆಕ್ಟ್ ನಾನು ಆಲ್ರೆಡಿ ಹೇಳಿದೆ. ಲೋಡಿಂಗ್ ಎಫೆಕ್ಟ್ ಅಂದ್ರೇನು, ಎನರ್ಜಿ ಅಬ್ಸಾರ್ಪ್ಷನ್. ಸೊ ಇಟ್ ಶುಡ್ ಹ್ಯಾವ್ ಹೈ ಇನ್ಪುಟ್ ಇಂಪಿಡೆನ್ಸ್ ಆ್ಯಂಡ್ ಲೋ ಔಟ್ಪುಟ್ ಇಂಪಿಡೆನ್ಸ್ ಟು ಅವಾಯ್ಡ್ ಲೋಡಿಂಗ್ ಎಫೆಕ್ಟ್. ಲೋಡಿಂಗ್ ಎಫೆಕ್ಟ್ನ ಕಡಿಮೆ ಮಾಡಬೇಕು ಅಂದರೆ ಹೆಂಗಿರ್ಬೇಕಂದ್ರೆ, ಇಂಪಿಡೆನ್ಸ್ ಎಷ್ಟಿರಬೇಕು ಅಂದರೆ ಹೈ ಇನ್ಪುಟ್ ಇಂಪಿಡೆನ್ಸ್ ಇರಬೇಕು. ಔಟ್ಪುಟ್ ಹೆಂಗೆ ಬರಬೇಕು, ಲೋ ಔಟ್ಪುಟ್ ಇಂಪಿಡೆನ್ಸ್ ಇರಬೇಕು. ವೆರಿ ಇಂಪಾರ್ಟೆಂಟ್ ಥಿಂಗ್. ಔಟ್ಪುಟ್ ಇಂಪಿಡೆನ್ಸ್ ಎಷ್ಟಿರಬೇಕು, ಲೋ ಇರಬೇಕು. ಇನ್ಪುಟ್ ಇಂಪಿಡೆನ್ಸ್ ಎಷ್ಟಿರಬೇಕು, ಹೈ ಇರಬೇಕು. ಎನ್ವಿರಾನ್ಮೆಂಟಲ್ ಕಾಂಪ್ಯಾಟಬಿಲಿಟಿ ಅಂದರೆ ಅನ್ ಇನ್ಸ್ಟ್ರೂಮೆಂಟ್ ಶುಡ್ ಏಬಲ್ ಟು ವರ್ಕ್ ಇನ್ ಆಲ್ ದ ಕಂಡೀಷನ್ಸ್. ಯಾವುದೋ ಒಂದು ನಾವು ಎಲೆಕ್ಟ್ರಾನಿಕ್ ಇನ್ಸ್ಟ್ರೂಮೆಂಟ್ನ ನಾವು ಮಾಡಿರ್ತೀವಿ, ಏರ್ಕ್ರಾಫ್ಟಲ್ಲಿ ಹಾಕಿರ್ತೀವಿ ಅಂತ ಇಟ್ಕೊಳ್ರಿ. ಏರ್ಕ್ರಾಫ್ಟ್ ಎಲ್ಲಿಗೆ ಹೋಗುತ್ತೆ, ಹಿಮಾಲಯ ಪರ್ವತಕ್ಕೂ ಹೋಗಿರುತ್ತೆ, ಹಿಮಾಲಯನ್ ಹಿಲ್ಲಿ ರೀಜನಲ್ಲೂ ವರ್ಕ್ ಮಾಡುತ್ತೆ. ಯಾವುದೋ ಒಂದಲ್ಲ, ಒಂದು ಟೆಂಪ್ರೇಚರ್ ಎಷ್ಟಿದೆ ಅಂತ ತೋರಿಸೋವಂಥದ್ದು ಒಂದು ಟ್ರಾನ್ಸ್ಡ್ಯೂಸರ್ನ ಹಾಕಿರ್ತೀವಿ ಅದರೊಳಗಡೆ ಅಂತ ಇಟ್ಕೊಳ್ಳೋಣ. ಅದು ಹಿಮಾಲಯನ್ ಹಿಲ್ಲಿ ರೀಜನ್ಗೂ ಹೋಗಿರುತ್ತೆ, ಡೆಸರ್ಟಲ್ಲೂ ಓಡುತ್ತೆ, ನಾರ್ಮಲ್ ಟೆಂಪ್ರೇಚರಲ್ಲೂ ಬಂದಿರುತ್ತೆ. ಸೊ ಎಲ್ಲ ಹತ್ರನೂ ದಿಸ್ ಟ್ರಾನ್ಸ್ಡ್ಯೂಸರ್ ಶುಡ್ ವರ್ಕ್. ಹಿಮಾಲಯನ್ ಹಿಲ್ಲಿ ರೀಜನ್ಸಲ್ಲಿ ಇಟ್ ಇಸ್ ವೆರಿ ಕೋಲ್ಡ್ ಟೆಂಪ್ರೇಚರ್, ಅಲ್ಲಿ ವರ್ಕ್ ಆಗ್ದಂಗೆ ಇರಬಾರ್ದು. ಡೆಸರ್ಟಲ್ಲಿ ಹೈ ಟೆಂಪ್ರೇಚರ್ ಇರುತ್ತೆ, ಅಲ್ಲಿ ವರ್ಕ್ ಆಗ್ದಂಗೆ ಇರಬಾರ್ದು. ನಾರ್ಮಲಿ ಬಂದಾಗ ವರ್ಕ್ ಆಗ್ದಂಗೆ ಇರಬಾರ್ದು. ಎವ್ರಿವೇರ್ ಇಟ್ ಶುಡ್ ಬಿ ಕಾಂಪ್ಯಾಟಿಬಲ್ ಇರಬೇಕು. ದಟ್ ಈಸ್ ಕಾಲ್ಡ್ ಆಸ್ ವಾಟ್, ಎನ್ವಿರಾನ್ಮೆಂಟಲ್ ಕಾಂಪ್ಯಾಟಬಿಲಿಟಿ. ಇನ್ಸೆನ್ಸಿಟಿವಿಟಿ ಟು ಅನ್ವಾಂಟೆಡ್ ಸಿಗ್ನಲ್ಸ್ ಹೆಂಗಿರಬೇಕು, ಇನ್ಸೆನ್ಸಿಟಿವಿಟಿ ಟು ಅನ್ವಾಂಟೆಡ್ ಸಿಗ್ನಲ್ಸ್. ಈಗ ಹೆಂಗೆ ಅಂದರೆ, ನಾನು ಮಾತಾಡ್ತಾ ಇದ್ದೀನಿ, ಮೈಕ್ರೋಫೋನ್ ನೋಡ್ರಿ ನೀವು ಜನರಲಿ ಅಬ್ಸರ್ವ್, ಮೈಕ್ರೋಫೋನ್ ಇಸ್ ಒನ್ ಆಫ್ ದ ಟ್ರಾನ್ಸ್ಡ್ಯೂಸರ್. ಮೈಕ್ರೋಫೋನ್ ಇಸ್ ಎ ಟ್ರಾನ್ಸ್ಡ್ಯೂಸರ್. ಇಟ್ ಪಿಕ್ಸ್ ದ ಸಿಗ್ನಲ್ಸ್, ಸೌಂಡ್ ಸಿಗ್ನಲ್ಸ್ನ ನಾನು ಪಿಕ್ ಮಾಡುತ್ತೆ. ನಾನು ಮಾತಾಡ್ತಾ ಇದ್ದೀನಿ, ಸೌಂಡ್ ಸಿಗ್ನಲ್ಸ್ನ ಏನು ಮಾಡುತ್ತೆ, ಪಿಕ್ ಮಾಡುತ್ತೆ. ನನ್ನ ಮನೆ ಪಕ್ಕ ಏನು ಹೋಗ್ತಾ ಇದೆ, ವೆಹಿಕಲ್ಸ್ ಆರ್ ರನ್ನಿಂಗ್, ವೆಹಿಕಲ್ಸ್ ಆರ್ ಮೂವಿಂಗ್ ಔಟ್ಸೈಡ್ ಮೈ ಹೋಮ್. ದೋಸ್ ಆರ್ ಆಲ್ಸೋ ಪ್ರೊಡ್ಯೂಸಿಂಗ್ ನಾಯ್ಸ್. ಅವು ಏನು ಪ್ರೊಡ್ಯೂಸ್ ಮಾಡ್ತಾ ಇದ್ದಾವೆ, ನಾಯ್ಸ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾವೆ. ನಂದು ಸಿಗ್ನಲ್ ಏನಿದೆ, ನಾನು ಮಾತಾಡ್ತಾ ಇರೋದು, ದಟ್ ಈಸ್ ಆಲ್ಸೋ ಎ ನಾಯ್ಸ್. ಇಟ್ ಶುಡ್ ಪಿಕ್ ದ ಸಿಗ್ನಲ್. ನಾಯ್ಸ್ ಯಾವ ನಾಯ್ಸ್ ಪಿಕ್ ಮಾಡಬೇಕು, ನಾನು ಮಾತಾಡ್ತಾ ಇದ್ದೀನಲ್ಲ ಆ ನಾಯ್ಸ್ ಅಷ್ಟೇ ಪಿಕ್ ಮಾಡಬೇಕು. ಇಟ್ ಶುಡ್ ನಾಟ್ ಪಿಕ್ ದ ನಾಯ್ಸ್ ಫ್ರಮ್ ದ ಔಟ್ಸೈಡ್. ಡಿಸ್ಟೆನ್ಸ್ ದೂರ ಇದೆ ಅದು, ಆ ನಾಯ್ಸ್ನ ಪಿಕ್ ಮಾಡಬಾರ್ದು. ನಾನು ಡಿಸ್ಟೆನ್ಸ್ ಹತ್ರ ಇದ್ದೀನಿ, ನನ್ನ ನಾಯ್ಸ್ ಮಾತ್ರ ಪಿಕ್ ಮಾಡಬೇಕು. ದಿಸ್ ಈಸ್ ಅನ್ವಾಂಟೆಡ್ ಸಿಗ್ನಲ್. ಅದು ರೆಕಗ್ನೈಸ್ ಮಾಡಬೇಕು. ಅನ್ವಾಂಟೆಡ್ ಸಿಗ್ನಲ್ನ ರೆಕಗ್ನೈಸ್ ಮಾಡಿ ಶುಡ್ ನಾಟ್ ಪಿಕ್ ದ ಅನ್ವಾಂಟೆಡ್ ಸಿಗ್ನಲ್. ಆ ಥರ ಇರಬೇಕು ನಮ್ಮ ಟ್ರಾನ್ಸ್ಡ್ಯೂಸರ್. ಯೂಸೇಜ್ ಆ್ಯಂಡ್ ರಗಡ್ನೆಸ್ ಮೀನ್ಸ್ ವಾಟ್, ರಿಲಯಬಲ್ ಇರಬೇಕು. ಎಷ್ಟು ಸತಿ ಯೂಸ್ ಮಾಡಿದ್ರೂ ಗಟ್ಟಿಮುಟ್ಟಾಗಿರಬೇಕು. ದಟ್ ಈಸ್ ಕಾಲ್ಡ್ ಆಸ್ ವಾಟ್, ಯೂಸೇಜ್. ಸ್ಟೆಬಿಲಿಟಿ ಆ್ಯಂಡ್ ರಿಲಯಬಿಲಿಟಿ, ದಟ್ ಮೀನ್ಸ್ ವಾಟ್, ಇಟ್ ಶುಡ್ 1 year ಯೂಸ್ ಮಾಡಿದೆ ಅಂತ ಇಟ್ಕೊಳ್ರಿ. ನಿಮ್ಮ ಮೊಬೈಲ್ ಫೋನ್ ನೋಡಿರಿ, ಜನರಲಿ ಯು ಅಬ್ಸರ್ವ್ ದ ಮೊಬೈಲ್ ಫೋನ್. ಈ ವರ್ಷ ತೊಗೊಂಡಿರ್ತೀರ, ಆಫ್ಟರ್ 1 year ಆಫ್ ಟೈಮ್, 1 year ಆದಮೇಲೆ ದ ಸೇಮ್ ಮೊಬೈಲ್ ಫೋನ್, ಸೇಮ್ ಅಪ್ಲಿಕೇಶನ್ಸ್ ಇರ್ತದೆ, ಸೇಮ್ ಮೊಬೈಲ್ ಫೋನ್, ಸೇಮ್ ಅಪ್ಲಿಕೇಶನ್ಸ್, ಬಟ್ ದ ಸ್ಪೀಡ್ ಹ್ಯಾಸ್ ಬೀನ್ ರಿಡ್ಯೂಸ್ಡ್.
ಸ್ಪೀಡ್ ರೆಡ್ಯೂಸ್ ಆಗಿಬಿಡುತ್ತೆ. ವೈ? ಬಿಕಾಸ್ ಟ್ರಾನ್ಸ್ಡ್ಯೂಸರ್ಸ್ ಗೆಟಿಂಗ್ ವೀಕ್. ಟ್ರಾನ್ಸ್ಡ್ಯೂಸರ್ಸ್ ಆರ್ ಗೆಟಿಂಗ್ ವೀಕ್. ಭಾಳಷ್ಟು ಜನ ತಿಳ್ಕೊತೀವಿ ನಾವು, ಇಂಟರ್ನೆಟ್ ಸ್ಪೀಡ್ ಕಮ್ಮಿ ಮಾಡಿದಾರಪ್ಪ ಅವರು, ಅದಕ್ಕೆ ನಮ್ಮದು ಫೋನ್ ವರ್ಕ್ ಆಗ್ತಾ ಇಲ್ಲ, ಹಂಗೆ ಹೆಂಗೆ ಅಂತ. ಅಪ್ಲಿಕೇಶನ್ಸ್ ಅಷ್ಟೇ ಇರುತ್ತೆ, ಎಲ್ಲದೂ ಅಷ್ಟೇ ಇರುತ್ತೆ, ಮೆಮೊರಿ ಎಲ್ಲ ಫ್ರೀ ಮಾಡಿಬಿಡ್ತೀರ, ಬಟ್ ಸ್ಟಿಲ್ ದ ಸ್ಪೀಡ್ ಈಸ್ ಗೋಯಿಂಗ್ ಟು ಬಿ ರೆಡ್ಯೂಸ್ಡ್. ಯಾಕಪ್ಪ ಅಂದರೆ ಟ್ರಾನ್ಸ್ಡ್ಯೂಸರ್ಸ್ ಏನಾಗಿರುತ್ತೆ, ವೀಕ್ ಆಗಿಬಿಡ್ತೀವಿ, ವಯಸ್ಸಾಗಿಬಿಡುತ್ತೆ. ಅದಕ್ಕೂ ಏಜ್ ಮ್ಯಾಟರ್ಸ್. ಅದಕ್ಕೇನು ಕರೆಂಟ್ ಕೊಟ್ಟು 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 ಏನಾಗುತ್ತೆ, ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಮೆಟೀರಿಯಲ್. ಟ್ರಾನ್ಸ್ಡ್ಯೂಸರ್ ಅಂದ್ರೇನು, ಯಾವುದೋ ಒಂದು ಮೆಟೀರಿಯಲ್ಲೇ ಮಾಡಿರ್ತಾರೆ, ಅದನ್ನು ತಾನೇ, ಆ ಮೆಟೀರಿಯಲ್ ಏನಾಗಿಬಿಡುತ್ತೆ, ಕ್ಯಾರೆಕ್ಟರಿಸ್ಟಿಕ್ ಹೋಗ್ಬಿಡುತ್ತೆ. ಜಸ್ಟ್ ಲೈಕ್ ಎನ್ ಹ್ಯೂಮನ್ ಬೀಯಿಂಗ್, ಆ್ಯಸ್ ಏಜ್ ಪ್ರೋಗ್ರೆಸಸ್ ಎಫಿಷಿಯನ್ಸಿ ಇಸ್ ಗೋಯಿಂಗ್ ಟು ಬಿ ಡಿಕ್ರೀಸಸ್. ಹಂಗಾಗಬಾರ್ದು, ರಿಲಯಬಿಲಿಟಿ ಜಾಸ್ತಿ ಇರಬೇಕು, ಅಂಥದ್ದನ್ನ ನಾವು ಚೂಸ್ ಮಾಡಬೇಕು. ಸ್ಟ್ಯಾಟಿಕ್ ಕ್ಯಾರೆಕ್ಟರಿಸ್ಟಿಕ್ಸ್, ದಟ್ ಈಸ್ ಅ ಲೋ ನಾನ್ ಲೀನಿಯಾರಿಟಿ, ಲೋ ಹಿಸ್ಟರಿಸಿಸ್, ಹೈ ರೆಸೊಲ್ಯೂಷನ್ ಆ್ಯಂಡ್ ಹೈ ಡಿಗ್ರಿ ಆಫ್ ರಿಪೀಟಬಿಲಿಟಿ ಇರಬೇಕು. ಸೊ ಹಿಸ್ಟರಿಸಿಸ್ ಎಲ್ಲಾದ್ರಾಗೂ ಇದ್ದೇ ಇರುತ್ತೆ, ಅದಕ್ಕಾಗಿ ಏನು ಮಾಡಬೇಕು, ನಮಗೆ ಲೋ ಇರಬೇಕು ಅಂತ ಹೇಳಬೇಕು. ನಾನ್ ಲೀನಿಯಾರಿಟಿ ಇರುತ್ತೆ, ಅದಕ್ಕೆ ಎಷ್ಟಿರಬೇಕು, ಲೋ ಇರಬೇಕು. ಅದು ನಾನ್ ಲೀನಿಯಾರಿಟಿ ಎಷ್ಟಿರಬೇಕು, ವೇರಿಯೇಷನ್ನು ಕಡಿಮೆ ಆಗಬೇಕು. ಹೈ ರೆಸೊಲ್ಯೂಷನ್ ಇರಬೇಕು, ಹೈ ಡಿಗ್ರಿ ಆಫ್ ರಿಪೀಟಬಿಲಿಟಿ ಇರಬೇಕು. ದೀಸ್ ಆರ್ ಆಲ್ ದ criteria for selection of a transducer. So this is for today. If you have any doubt, you can ask me now. Thank you.